Hello everyone, welcome back to our channel. Are you preparing for HSTR, GPSTR, CRIS, TT, PSTR examination? Then you are in the right place. In today's English Grammar Part 3, we are going to learn the most important grammar topics with simple rules, easy tricks and plenty of examples and exam-oriented practice questions. By the end of this class, you will be able to answer grammar questions confidently and improve your spoken and written English. So don't skip any part of the video because every minute is packed with useful learning. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಇವತ್ತಿನ ದಿವಸ ನಾವು ಇಂಗ್ಲಿಷ್ ಗ್ರಾಮರ್ ಪಾರ್ಟ್ 3 ನಲ್ಲಿ ನಾವು ಅತ್ಯಂತ ಪ್ರಮುಖ ವ್ಯಾಕರಣ ವಿಷಯಗಳನ್ನು, ಸರಳ ನಿಯಮಗಳು, ಸುಲಭ ಟ್ರಿಕ್ಸ್ ಹಾಗೂ ಸಾಕಷ್ಟು ಉದಾಹರಣೆಗಳ ಸಹಿತ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಪ್ರಶ್ನೆಗಳೊಂದಿಗೆ ಕಲಿಯಲಿದ್ದೇವೆ. ಈ ಒಂದು ತರಗತಿಯ ಕೊನೆಯಲ್ಲಿ ನೀವು ಗ್ರಾಮರ್ ಪ್ರಶ್ನೆಗಳಿಗೆ ಆತ್ಮವಿಶ್ವಾಸದಿಂದ ಉತ್ತರಿಸಲು ಸಾಧ್ಯವಾಗುತ್ತದೆ ಹಾಗೂ ನಿಮ್ಮ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಸ್ಕಿಲ್ ಕೂಡ ಉತ್ತಮವಾಗುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿ ಟುಡೇಸ್ ಟಾಪಿಕ್. ಟಾಪಿಕ್ ನಂಬರ್ 9. ಇನ್ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಮೇಡ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ದಯವಿಟ್ಟು ನೀವು ಅವುಗಳನ್ನು ಕೂಡ ವೀಕ್ಷಿಸಬಹುದು. ಇವತ್ತಿನ ಒಂದು ಪಾರ್ಟ್ 3 ವಿಡಿಯೋನಲ್ಲಿ ಮೊದಲನೇ ಟಾಪಿಕ್ ಎರರ್ ಸ್ಪಾಟಿಂಗ್. ಅಂದರೆ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನು ಕೊಡ್ತಾರೆ, ಆ ಸೆಂಟೆನ್ಸ್ ಅಲ್ಲಿ ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅನ್ನುವಂಥದ್ದು ನಾವು ಐಡೆಂಟಿಫಿಕೇಶನ್ ಮಾಡುವಂಥದ್ದು. ಸೊ ಲುಕ್ ಅಟ್ ದಿಸ್ ಒನ್. ಸ್ಪಾಟ್ ದ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ದ ಸೀನರಿ ಆಫ್ ಸಿಮ್ಲಾ ಆರ್ ಹೈಲಿ ಎನ್ಚಾಂಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಪಾರ್ಟ್ ಅಲ್ಲಿ, ವೆದರ್ ದ ಫಾಲ್ಟ್ ಈಸ್ ಇನ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆರ್ ಪಾರ್ಟ್ ಡಿ, ಅಂದ್ರೆ ನೋ ಎರರ್, ಈ ತರ ಕೊಟ್ಟಿದ್ದಾರೆ. ಇಲ್ಲಿ ದ ಸೀನರಿ ಆಫ್ ಸಿಮ್ಲಾ ಆರ್ ಹೈಲಿ ಎನ್ಚಾಂಟಿಂಗ್ ಅಂತ ಇದೆ. ವೇರ್ ಇಸ್ ದ ಫಾಲ್ಟ್ ಅಂತ ನೋಡೋದಾದ್ರೆ ದ ಫಾಲ್ಟ್ ಈಸ್ ಇನ್ ಪಾರ್ಟ್ ಬಿ. ಯಾಕೆ ಅಂತ ನೋಡೋದಾದ್ರೆ ಸೀನರಿ ಈಸ್ ಅನ್ ಅನ್ಕೌಂಟಬಲ್ ನೌನ್ ಅಂಡ್ ಕೆನಾಟ್ ಬಿ ಪ್ಲೂರಲೈಸ್ಡ್. ದ ವರ್ಡ್ ಮಸ್ಟ್ ಬಿ ಸಿಂಗ್ಯುಲರ್, ಸೊ ನಾಟ್ ಪ್ಲೂರಲ್. ಅಂದ್ರೆ ಸೀನರಿ ಅಂದ್ರೆ ಎಣಿಸಲಾಗದ ನಾಮಪದವಾದ್ರಿಂದ ಅದರ ಮುಂದೆ ಬಹುವಚನ ಕ್ರಿಯಾಪದವಾದ ಆರ್ ಬಳಸಬಾರ್ದು. ಅಲ್ಲಿ ಸೀನರಿ ಈಸ್ ಅನ್ನುವಂಥದ್ದೇ ಬರಬೇಕು. ದ ಸೀನರಿ ಆಫ್ ಸಿಮ್ಲಾ ಈಸ್ ಹೈಲಿ ಎನ್ಚಾಂಟಿಂಗ್ ಅಂತಾನೆ ಆಗ್ಬೇಕು. ಹಾಗಾಗಿ ಅಲ್ಲಿ ಪಾರ್ಟ್ ಬಿ ನಲ್ಲಿ ಸಿಮ್ಲಾ ಆರ್ ಇದೆಯಲ್ಲ, ಸಿಮ್ಲಾ ಈಸ್ ಆಗಬೇಕು. ದಟ್ ಈಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. he has been suffering from fever since 3 days ಅಂತ ಕೊಟ್ಟಿದ್ದಾರೆ. ವೇರ್ ಇಸ್ ದ ಫಾಲ್ಟ್ ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ ಇನ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆರ್ ಪಾರ್ಟ್ ಡಿ. ಇಲ್ಲಿ ನೋಡೋದಾದ್ರೆ he has been suffering from fever since 3 days ಅಂತ ಪಾರ್ಟ್ ಸಿ ನಲ್ಲಿ ಏನಿದೆ, ಇಲ್ಲಿ ಒಂದು ಎರರ್ ಇದೆ. ಯಾಕೆ ಅಂತ ನೋಡೋದಾದ್ರೆ ಸಿ ಯೂಸ್ ಫಾರ್ ಎ ಟೋಟಲ್ ಡ್ಯೂರೇಷನ್ ಆರ್ ಪೀರಿಯಡ್ ಆಫ್ ಟೈಮ್ ಇದ್ದಾಗ, ವೆನ್ ವಿ ಟಾಕ್ ಅಬೌಟ್ ಪೀರಿಯಡ್ ಆಫ್ ಟೈಮ್ we use for ಅನ್ನುವಂಥದ್ದು. ಇಲ್ಲಿ ಸಿನ್ಸ್ 3 days ಅಂತ ಕೊಟ್ಟಿದ್ದಾರೆ, ಫಾರ್ 3 days ಆಗಬೇಕದು. ಯಾಕೆ ಅಂತಂದ್ರೆ ಸಿನ್ಸ್ ಓನ್ಲಿ ಫಾರ್ ಎ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್. ಸಿನ್ಸ್ ಇಸ್ ಯೂಸ್ಡ್ ಅಟ್ ಎ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ ಇರೋದ್ರಿಂದ ಸೊ ಚೇಂಜ್ ಸಿನ್ಸ್ ಟು ಫಾರ್. ಸಮಾನ ಅವಧಿಯನ್ನು ನಾವು ಸೂಚಿಸುವಾಗ ಫಾರ್ ಬಳಸಬೇಕು, ಸಿನ್ಸ್ ಅಲ್ಲ ಇದು. ಓಕೆ, ದ ನೆಕ್ಸ್ಟ್ ಒನ್. ಅನ್ಲೆಸ್ ಯು ಡು ನಾಟ್ ವರ್ಕ್ ಹಾರ್ಡ್ ಯು ಕ್ಯಾನ್ ನಾಟ್ ಕ್ಲಿಯರ್ HSTR ಅಂತ ಇದೆ. ಸಿ ಅನ್ಲೆಸ್ ಯು ಡು ನಾಟ್ ವರ್ಕ್ ಹಾರ್ಡ್ ಅಂತ ಇಲ್ಲಿದೆ. ಯಾವ ಪಾರ್ಟ್ ಅಲ್ಲಿ ಇದೆ ಕ್ಲಿಯರ್ ಏನು ಒಂದು ಎರರ್ ಇದೆ ಅಂತ ನೋಡೋದಾದ್ರೆ ಪಾರ್ಟ್ ಎ ನಲ್ಲಿ ಇದೆ. ಯಾಕೆ ಅಂತ ಹೇಳ್ತೀನಿ. ಸಿ ಅನ್ಲೆಸ್ ಇನ್ಹೆರೆಂಟ್ಲಿ ಮೀನ್ಸ್ ಇಫ್ ನಾಟ್ ಅಂತ. ಇಲ್ಲಿ ಅನ್ಲೆಸ್ ಯು ಡು ನಾಟ್ ಅಂತ, ಇಲ್ಲಿ ಡು ನಾಟ್ ಕ್ರಿಯೇಟ್ಸ್ ಡಬಲ್ ನೆಗೆಟಿವ್ ಎರರ್ ಇದೆ. ಇಟ್ ಶುಡ್ ಬಿ ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ಕ್ಯಾನಾಟ್ ಕ್ಲಿಯರ್ HSTR ಅಂತ ಆಗುವಂಥದ್ದು. ಸೊ the error is in part A of the sentence. Unless ಪದವೇ ನಕಾರಾತ್ಮಕ ಅರ್ಥ ಕೊಡೋದ್ರಿಂದ ಅದರ ಪಕ್ಕದಲ್ಲಿ ಮತ್ತೆ ಡು ನಾಟ್ ಅನ್ನ ಬಳಸಬಾರದು ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಟೂ ಸಿಸ್ಟರ್ಸ್ ಫಾಟ್ ವಿತ್ ಒನ್ ಅನದರ್ ಓವರ್ ಪ್ರಾಪರ್ಟಿ ಅಂತ ಇದೆ. ಓಕೆ, ಇಲ್ಲಿ ಟೂ ಸಿಸ್ಟರ್ಸ್ ಪಾರ್ಟ್ ಎ, ಫಾಟ್ ವಿತ್ ಪಾರ್ಟ್ ಬಿ ಅಂಡ್ ಒನ್ ಅನದರ್ ಓವರ್ ಪ್ರಾಪರ್ಟಿ ಪಾರ್ಟ್ ಸಿ. ಇಲ್ಲಿ ದ ರಾಂಗ್ ಆರ್ ದ ಎರರ್ ಈಸ್ ಇನ್ ಪಾರ್ಟ್ ಸಿ. ಯಾಕೆ ಅಂತ ನೋಡೋದಾದ್ರೆ ಯೂಸ್ ಈಚ್ ಅದರ್ ವೆನ್ ರೆಫರಿಂಗ್ ಟು ಎಕ್ಸಾಕ್ಟ್ಲಿ 2 people ಅಂಡ್ ಒನ್ ಅನದರ್ ಫಾರ್ ಮೋರ್ ದೆನ್ 2 people. ಇಲ್ಲಿ ಎಕ್ಸಾಕ್ಟ್ಲಿ 2 ಇದ್ದಾಗ ಏನ್ ಮಾಡಬೇಕು, ಈಚ್ ಅದರ್ ಯೂಸ್ ಮಾಡಬೇಕು. ಎರಡಕ್ಕಿಂತ ಹೆಚ್ಚಿದ್ದಾಗ ಒನ್ ಅನದರ್ ಯೂಸ್ ಮಾಡುವಂಥದ್ದು. ಕೇವಲ ಇಬ್ಬರು ವ್ಯಕ್ತಿಗಳಿದ್ದಾಗ ಈಚ್ ಅದರ್ ಬಳಸಬೇಕು, ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ಮಾತ್ರ ಒನ್ ಅನದರ್ ಬಳಸಬೇಕು. ಹಾಗಾಗಿ ಇಲ್ಲಿ ನಾವು ಸರಿಯಾದ ರೂಪವನ್ನು ನೋಡೋದಾದ್ರೆ ದ ಟೂ ಸಿಸ್ಟರ್ಸ್ ಫಾಟ್ ವಿತ್ ಈಚ್ ಅದರ್ ಓವರ್ ಪ್ರಾಪರ್ಟಿ ಅನ್ನುವಂಥದ್ದು ಒಂದು ಸರಿಯಾದ ವಾಕ್ಯ ಆಗಿದೆ. ದ ನೆಕ್ಸ್ಟ್ ಒನ್ ಈಸ್
ಸ್ಕೇರ್ಸ್ಲಿ ಹೆಡ್ ಐ ಅರೈವ್ಡ್ ಎಟ್ ದ ಸ್ಟೇಷನ್ ದೆನ್ ದ ಟ್ರೈನ್ ಲೆಫ್ಟ್ ಅಂತ ಇದೆ. ಓಕೆ, ಸ್ಕೇರ್ಸ್ಲಿ ಹೆಡ್ ಐ ಅರೈವ್ಡ್ ಎಟ್ ದ ಸ್ಟೇಷನ್ ದೆನ್ ದ ಟ್ರೈನ್ ಲೆಫ್ಟ್. ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ ರಾಂಗ್ ಈಸ್ ಇನ್ ಆರ್ ದ ಎರರ್ ಈಸ್ ಇನ್ ಪಾರ್ಟ್ ಸಿ. ಯಾಕೆ ಅಂತ ನೋಡೋದಾದ್ರೆ ಕೋರಿಲೇಟಿವ್ ಕಂಜಂಕ್ಷನ್ ರೂಲ್ ಸ್ಕೇರ್ಸ್ಲಿ ಅಂಡ್ ಹಾರ್ಡ್ಲಿ ಮಸ್ಟ್ ಆಲ್ವೇಸ್ ಬಿ ಫಾಲೋಡ್ ಬೈ ವೆನ್ ಅಂತ. ನೀವು ಸ್ಕೇರ್ಸ್ಲಿ ಇಂದ ಸ್ಟಾರ್ಟ್ ಮಾಡಿದ್ರೆ ಅಥವಾ ಹಾರ್ಡ್ಲಿ ಇಂದ ಸ್ಟಾರ್ಟ್ ಮಾಡಿದ್ರೆ ಅದರ ಮುಂದೆ ಏನು ಬರಬೇಕು, ವೆನ್ ಅನ್ನುವಂಥ ಒಂದು ಕಾಲ್ WH ವರ್ಡ್ ಬರಬೇಕು. ಆರ್ ಬಿಫೋರ್ ನೆವರ್ ದೆನ್ ವಿಚ್ ಪೇರ್ಸ್ ವಿತ್ ನೋ ಸೂನರ್ ಅಂತ. ಸೊ ಹಾರ್ಡ್ಲಿ ಮತ್ತು ಸ್ಕೇರ್ಸ್ಲಿ ಬಂದಾಗ ಜೋಡಿಯಾಗಿ ವೆನ್ ಬಳಸಬೇಕೆ ಹೊರತು ದೆನ್ ಬಳಸಬಾರ್ದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಸ್ಕೇರ್ಸ್ಲಿ ವೆನ್ ಐ ಅರೈವ್ಡ್ ಅಟ್ ದ ಸ್ಟೇಷನ್ ದೆನ್ ದ ಟ್ರೈನ್ ಲೆಫ್ಟ್ ಅನ್ನುವಂಥದ್ದು ಸರಿಯಾದ ಒಂದು. ಇಲ್ಲಿ ಏನಾಗುತ್ತೆ, ಸ್ಕೇರ್ಸ್ಲಿ ಹೆಡ್ ಐ ಅರೈವ್ಡ್ ಅಟ್ ದ ಸ್ಟೇಷನ್ ವೆನ್ ದ ಟ್ರೈನ್ ಲೆಫ್ಟ್ ಅನ್ನುವಂಥದ್ದು ಈ ಥರ ಒಂದು ಸರಿಯಾದ ರೂಪ ಆಗುತ್ತೆ. ದ ನೆಕ್ಸ್ಟ್ ಮಾಡ್ ದ ನೆಕ್ಸ್ಟ್ ಕ್ವೆಶನ್, he prefers reading books than watching movies ಅಂತ ಇದೆ. he prefers reading books than watching movies ಅಂತ ಇದೆ. ಇಲ್ಲಿ ಅಗೇನ್ ದ ಪಾರ್ಟ್ ಈಸ್ ಇನ್ ಪಾರ್ಟ್ ಸಿ ಅಲ್ಲಿದೆ. ಯಾಕೆ ಅಂತಂದ್ರೆ ದ ವರ್ಡ್ ಪ್ರಿಫರ್ ಇಸ್ ಆಲ್ವೇಸ್ ಫಾಲೋಡ್ ಬೈ ಪ್ರಿಪೋಸಿಷನ್ ಟು, ನಾಟ್ ದ ಕಂಪ್ಯಾರಿಟಿವ್ ಕಂಜಂಕ್ಷನ್ ದ್ಯಾನ್. ಇಟ್ ಶುಡ್ ಬಿ ಪ್ರಿಫರ್ ರೀಡಿಂಗ್ ಬುಕ್ಸ್ ಟು ವಾಚಿಂಗ್ ಮೂವೀಸ್ ಆಗಬೇಕು. ಓಕೆ, ಸೊ ಪ್ರಿಫರ್ ಬಂದಾಗ ಮುಂದಕ್ಕೆ ಹೋಲಿಕೆ ಮಾಡಲು ದೆನ್ ಬಳಸಬಾರ್ದು, ಅದರ ಬದಲಿಗೆ ಪ್ರಿಪೋಸಿಷನ್ ಟು ಅನ್ನ ಬಳಸಬೇಕು ಅಂತ. ಸೊ therefore the answer is option C. Next one, supposing if it rains we will cancel the match ಅಂತಿದೆ. ಇಲ್ಲಿ ಯಾವ ಒಂದು ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ನೋಡೋದಾದ್ರೆ ಪಾರ್ಟ್ ಎ ನಲ್ಲಿದೆ. ಯಾಕೆ ಅಂತಂದ್ರೆ ಸಪೋಸಿಂಗ್ ಅಂಡ್ ಇಫ್ ಕ್ಯಾರಿ ದ ಸೇಮ್ ಮೀನಿಂಗ್. ಯೂಸಿಂಗ್ ಬೋತ್ ಟುಗೆದರ್ ಈಸ್ ರಿಡಂಡೆಂಟ್ ಅಂತ ಕರಿತೀವಿ ನಾವು. ಒಂದು ದೋಷಪೂರಿತ ವ್ಯಾಕರಣ ಬಳಕೆಗೆ ನಾವು ರಿಟೆಂಡೆನ್ಸಿ, ಓಕೆ, ರಿಡಂಡೆನ್ಸಿ ಅಂತ ಕರಿತೀವಿ. ಸೊ ಕ್ಯಾರಿ ದ ಸೇಮ್ ಮೀನಿಂಗ್ ಅಂಡ್ ಯೂಸಿಂಗ್ ಬೋತ್ ಟುಗೆದರ್ ಈಸ್ ರಿಡಂಡೆಂಟ್. ಯೂಸ್ ಈದರ್ ಸಪೋಸಿಂಗ್ ಇಟ್ ರೇನ್ಸ್ ಆರ್ ಇಫ್ ಇಟ್ ರೇನ್ಸ್. ಓಕೆ, ಇಫ್ ಇಟ್ ರೇನ್ಸ್ ವಿ ವಿಲ್ ಕ್ಯಾನ್ಸಲ್ ದ ಮ್ಯಾಚ್ ಅನ್ನುವಂಥದ್ದು ಒಂದು ಸರಿಯಾದ ಸೆಂಟೆನ್ಸ್ ಆಗುತ್ತೆ. ಸೊ therefore option A is the right one. Next, one must perform his duty honestly to gain respect ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಪಾರ್ಟ್ ಬಿ ನಲ್ಲಿ ಎರರ್ ಇದೆ. ಯಾಕೆ ಅಂತಂದ್ರೆ ಒನ್ ಮಸ್ಟ್ ಪರ್ಫಾರ್ಮ್ ಒನ್ಸ್ ಡ್ಯೂಟಿ ಆಗಬೇಕದು. If a sentence begins with the indefinite pronoun one, the possessive modifier must remain consistent as one's, not his or her ಅಂತ. ಇಲ್ಲಿ ಹೀಸ್ ಅಥವಾ ಹರ್ ಅಂತ ಬರಬಾರ್ದು, ಅಲ್ಲಿ ಒನ್ಸ್ ಡ್ಯೂಟಿನೇ ಆಗಬೇಕು. ಸೊ ಹಾಗಾಗಿ ಇದನ್ನ ನಾವು ಕರೆಕ್ಟ್ ಮಾಡಿ ಬರೆದ್ರೆ ಒನ್ ಮಸ್ಟ್ ಪರ್ಫಾರ್ಮ್ ಒನ್ಸ್ ಡ್ಯೂಟಿ ಆನೆಸ್ಟ್ಲಿ ಟು ಗೇನ್ ರೆಸ್ಪೆಕ್ಟ್ ಅನ್ನುವಂಥದ್ದು ಸರಿಯಾದ ವಾಕ್ಯ ಆಗುತ್ತೆ. therefore ಇಲ್ಲಿ ಪಾರ್ಟ್ ಬಿ ನಲ್ಲಿ ಒಂದು ಎರರ್ ಇದೆ ಅಂತ. ನೆಕ್ಸ್ಟ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು ಎಟ್ ದ ಸೆಮಿನಾರ್ ಅಂತ ಇದೆ. ಓಕೆ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಸರಿಯಾಗಿದೆ. ಟು ಮೀಟ್ ಯು ಎಟ್ ದ ಸೆಮಿನಾರ್, ಇಲ್ಲಿ ಅಗೇನ್ ದ ಎರರ್ ಈಸ್ ಇನ್ ಪಾರ್ಟ್ ಬಿ. ಯಾಕೆ ಅಂತಂದ್ರೆ ಅಲ್ಲಿ ಮೀಟಿಂಗ್ ಆಗಬೇಕದು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಯು ಎಟ್ ದ ಸೆಮಿನಾರ್ ಅಂತ ಆಗಬೇಕು. ದ ಫ್ರೇಸ್ ಲುಕಿಂಗ್ ಫಾರ್ವರ್ಡ್ ಟು ಈಸ್ ಅ ಫ್ರೇಸಲ್ ಪ್ರಿಪೋಸಿಷನ್ ದಟ್ ಮಸ್ಟ್ ಬಿ ಫಾಲೋಡ್ ಬೈ gerund, ದಟ್ ಇಸ್ V1 ಪ್ಲಸ್ ing. ಅಂದ್ರೆ ಮೀಟ್ ಇದ್ರೆ ಮೀಟಿಂಗ್ ಆಗಬೇಕು. ಚೇಂಜ್ ಮೀಟ್ ಟು ಮೀಟಿಂಗ್. ಲುಕಿಂಗ್ ಫಾರ್ವರ್ಡ್ ಎಂಬ ನುಡಿಗಟ್ಟಿನ ಮುಂದೆ ಯಾವಾಗಲೂ ING ಪ್ರತ್ಯಯವಿರುವ ಒಂದು ಕ್ರಿಯಾಪದ gerund ಬರಲೇಬೇಕು. ಹಾಗಾಗಿ ಇದು ಪಾರ್ಟ್ ಬಿ ನಲ್ಲಿ ಒಂದು ಎರರ್ ಇದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಕಾಸ್ಟ್ ಆಫ್ ಆಲ್ ಎಸೆನ್ಷಿಯಲ್ ಐಟಮ್ಸ್ ಹ್ಯಾವ್ ರೈಸನ್ ಶಾರ್ಪ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ದ ಕಾಸ್ಟ್ ಆಫ್ ಆಲ್ ಎಸೆನ್ಷಿಯಲ್ ಐಟಮ್ಸ್ ಹ್ಯಾವ್ ರೈಸನ್ ಶಾರ್ಪ್ಲಿ ಅಂತ ಇದೆ. ಇಲ್ಲಿ ಅಗೇನ್ ದ ಪಾರ್ಟ್ ಈ ಎರರ್ ಈಸ್ ಇನ್ ಪಾರ್ಟ್ ಬಿ ನಲ್ಲಿದೆ. ಯಾಕೆ ಅಂದರೆ ದ ಕಾಸ್ಟ್ ಆಫ್ ಆಲ್ ಎಸೆನ್ಷಿಯಲ್ ಐಟಮ್ಸ್ ಹ್ಯಾಸ್ ರೈಸನ್ ಆಗಬೇಕಲ್ಲಿ. ದ ಕಾಸ್ಟ್ ಆಫ್ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಸಿಂಗ್ಯುಲರ್, therefore ಇಟ್ ಇಸ್ ಫಾಲೋಡ್ ಬೈ ಇದು ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಬರುತ್ತೆ. ಸೊ ಹ್ಯಾಸ್ ರೈಸನ್ ಶಾರ್ಪ್ಲಿ ಆಗಬೇಕು. therefore ಪಾರ್ಟ್ ಸಿ ನಲ್ಲಿ ಅದು ಒಂದು ಎರರ್ ಇದೆ ಅಂತ ನಾವು ಹೇಳ್ಬೋದು. ದೆನ್ the true singular object is the cast. The plural phrase all essential items is the object of the preposition. The word must be singularly has risen ಬರಬೇಕು. The cost of all essential items has risen sharply ಅಂತಂದ್ರೆ ಅದು ಸರಿಯಾದ ವಾಕ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಒಂದು ಉತ್ತರ ಅಂತಂದ್ರೆ ಪಾರ್ಟ್ ಸಿ.
ಮೀನ್ಸ್ ಆಪ್ಷನ್ ಸಿ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ he is senior and more experienced than my brother ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಯಾವ ಪಾರ್ಟಲ್ಲಿ ಒಂದು ಎರರ್ ಇದೆ ಅಂತ ಕೇಳಿದರೆ, ಯಾವಾಗಲೂ ನಾವು he is senior ಅಂತ ಬಂದಾಗ ಅದ್ರ ಮುಂದೆ ಟು ಅನ್ನೋ ಒಂದು ಪ್ರಿಪೋಸಿಷನ್ ಬಳಸಲೇಬೇಕು. ಹಾಗಾಗಿ ದಟ್ ಈಸ್ he is senior to and more experienced than ಮೈ ಬ್ರದರ್ ಅಂತ ಆಗಬೇಕು. ಈ ಸೀನಿಯರ್ ಟು ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ದೆನ್ ಮೈ ಬ್ರದರ್ ಅನ್ನುವಂಥದ್ದು ಸರಿಯಾದ ಒಂದು ವಾಕ್ಯ ಆಗುತ್ತೆ. ಆದರೆ ಇಲ್ಲಿ ಪಾರ್ಟ್ ಎನಲ್ಲಿ ಏನಿದೆ, ಒಂದು ಎರರ್ ಇದೆ. ಸೊ ಸೀನಿಯರ್ ಪದಕ್ಕೆ ಟು ಪ್ರಿಪೋಸಿಷನ್ ಬೇಕು, ಎಕ್ಸ್ಪೀರಿಯನ್ಸ್ ಪದಕ್ಕೆ ದ್ಯಾನ್ ಬೇಕು. ಆದ್ದರಿಂದ ಸೀನಿಯರ್ ಟು ಎಂದು ಕಡ್ಡಾಯವನ್ನು ಬರೀಬೇಕು ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಮೆನಿ ಕ್ಯಾಂಡಿಡೇಟ್ಸ್ ಹ್ಯಾಸ್ ರಿಜಿಸ್ಟರ್ಡ್ ಫಾರ್ ದಿ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅಂತ ಇದೆ. ಸೊ ಈಗ ಒಂದು ಆನ್ ಗೋಯಿಂಗ್ ಎಕ್ಸಾಮಲ್ಲಿ ನಾವು ಒಂದು ಎಕ್ಸಾಂಪಲ್ಸ್ ಅನ್ನು ಫ್ರೇಮ್ ಮಾಡಿದ್ದೀನಿ. ಸೊ ಇಲ್ಲಿ ಲುಕ್ ಅಟ್ ದಿಸ್, ಮೆನಿ ಕ್ಯಾಂಡಿಡೇಟ್ಸ್ ಅಂತ ಇದೆ, ಹ್ಯಾಸ್ ರಿಜಿಸ್ಟರ್ಡ್ ಫಾರ್ ದ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್. ಇಲ್ಲಿ ಒಂದು ಎರರ್ ಯಾವುದರಲ್ಲಿದೆ ಅಂದರೆ ಪಾರ್ಟ್ ಏನಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೆನಿ ಎ ಕ್ಯಾಂಡಿಡೇಟ್ ಆಗಬೇಕು. ಮೆನಿ ಎ ಮಸ್ಟ್ ಬಿ ಫಾಲೋಡ್ ಬೈ ಎ ಸಿಂಗ್ಯುಲರ್ ಕೌಂಟಬಲ್ ನೌನ್, ಚೇಂಜ್ ಕ್ಯಾಂಡಿಡೇಟ್ಸ್ ಟು ಕ್ಯಾಂಡಿಡೇಟ್ ಆಗಬೇಕು. ಇಲ್ಲಿ ಮೆನಿ ಎ ಕ್ಯಾಂಡಿಡೇಟ್ ಹ್ಯಾಸ್ ರಿಜಿಸ್ಟರ್ಡ್ ಫಾರ್ ದ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಒಂದು ಸರಿಯಾದ ಸೆಂಟೆನ್ಸ್ ಆಗುತ್ತೆ. ಸೊ ಈ ಮೆನಿಯ ನಿಯಮದಂತೆ ಅದರ ಮುಂದೆ ಬರುವ ನಾಮಪದ ಏಕವಚನದಲ್ಲೇ ಇರಬೇಕು. ಸೊ ಅಲ್ಲಿ ಬಹುವಚನ ಬಳಸುವಂತಿಲ್ಲ ಅನ್ನುವಂಥದ್ದು ಒಂದು ರೂಲ್. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ಅಕ್ಯೂಸ್ಡ್ ಪರ್ಸನ್ ವಾಸ್ ಗಿವನ್ ಇನ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ದ ಡಿಸ್ಕ್ರಿಪ್ಷನ್, ಓಕೆ, ನೋ ಪ್ರಾಬ್ಲಮ್. ಆಫ್ ದ ಅಕ್ಯೂಸ್ಡ್ ಪರ್ಸನ್, ನೋ ಪ್ರಾಬ್ಲಮ್. ವಾಸ್ ಗಿವನ್ ಇನ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಪಾರ್ಟ್ ಸಿ ನಲ್ಲಿ ಒಂದು ಎರರ್ ಇದೆ. ಅದು ಏನು ಅಂತಂದ್ರೆ ವಾಸ್ ಗಿವನ್ ಇನ್ ಡೀಟೇಲ್ ಆಗಬೇಕಷ್ಟೇ, ಡೀಟೇಲ್ಸ್ ಬರೋದಿಲ್ಲ. ಅಲ್ಲಿ ವರ್ಬಿಗೆ ಯಾವುದೇ ಎಸ್ ಅಥವಾ ಎಸ್ ಒಂದು ಪ್ರತ್ಯಯವನ್ನು ಹಚ್ಚೋ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಎರರ್ ಈಸ್ ಇನ್ ಪಾರ್ಟ್ ಸಿ ಅಂತ ಹೇಳ್ತೀವಿ. ದ ಕರೆಕ್ಟ್ ಇಡಿಯಮ್ ಈಸ್ ಇನ್ ಡೀಟೇಲ್ ಅನ್ನುವಂಥದ್ದು, ನಾಟ್ ಇನ್ ಡೀಟೇಲ್ಸ್. ಡೀಟೇಲ್ ವರ್ಕ್ಸ್ ಅಡ್ವರ್ಬಿಯಲ್ಲಿ ಹಿಯರ್ ವಿತೌಟ್ ಎ ಪ್ಲೂರಲ್ ಎಸ್. ಇಂಗ್ಲೀಷ್ನಲ್ಲಿ ಇನ್ ಡೀಟೇಲ್ ಎನ್ನುವುದು ಒಂದು ಸರಿಯಾದ ನುಡಿಗಟ್ಟಿದೆ. ಸೊ ಇನ್ ಡೀಟೇಲ್ಸ್ ಎಂದು ಬಳಸುವುದು ಇಲ್ಲಿ ತಪ್ಪಾಗುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ನೀದರ್ ಸುರೇಶ್ ನಾರ್ ರಮೇಶ್ ಹ್ಯಾವ್ ಬ್ರಾಟ್ ದೇರ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಟುಡೇ ಅಂತ ಇದೆ. ಇಲ್ಲಿ ಯಾವ ಪಾರ್ಟಲ್ಲಿ ಒಂದು ಎರರ್ ಇದೆ ಅಂತ ಕೇಳಿದ್ದಾರೆ. ನೀದರ್ ಸುರೇಶ್ ನಾರ್ ರಮೇಶ್ ಹ್ಯಾವ್ ಬ್ರಾಟ್ ದೇರ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಂತ ಇದೆ. ಇಲ್ಲಿ ದ ಆಪ್ಷನ್ ಒಂದು ಎರರ್ ಇರುವಂಥದ್ದು ಪಾರ್ಟ್ ಬಿ ನಲ್ಲಿದೆ. ಯಾಕೆ ಅಂದರೆ ನೀದರ್ ಸುರೇಶ್ ನಾರ್ ರಮೇಶ್ ಹ್ಯಾಸ್ ಬ್ರಾಟ್ ಆಗಬೇಕಲ್ಲಿ. ವೆನ್ ಟೂ ಸಿಂಗ್ಯುಲರ್ ನೌನ್ಸ್ ಆರ್ ಜಾಯಿಂಡ್ ಬೈ ನೀದರ್ ನಾರ್, ದೇ ಟೇಕ್ ಎ ಸಿಂಗ್ಯುಲರ್ ವರ್ಬ್ ಹ್ಯಾಸ್ ಆ್ಯಂಡ್ ಸಿಂಗ್ಯುಲರ್ ಪ್ರೊನೌನ್ ಹೀಸ್ ಅನ್ನುವಂಥದ್ದು. ಸೊ ನೀದರ್ ನಾರ್ನಿಂದ ಎರಡು ಏಕವಚನ ನಾಮಪದಗಳನ್ನು ಜೋಡಿಸಿದಾಗ ಕ್ರಿಯಾಪದ ಹ್ಯಾಸ್ ಮತ್ತು ಸರ್ವನಾಮ ಈಸ್ ಆಗಿರಬೇಕು. ಸೊ ಆದ್ದರಿಂದ ನೀದರ್ ಸುರೇಶ್ ನಾರ್ ರಮೇಶ್ ಹ್ಯಾಸ್ ಬ್ರಾಟ್ ಹೀಸ್ ಅಂತ ಅಲ್ಲಿ ಏನಾಗಬೇಕು, ಒರಿಜಿನಲ್ ಸರ್ಟಿಫಿಕೇಟ್ಸ್ ಟುಡೇ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. ದೇರ್ಫೋರ್ ದ ಎರರ್ ಇಸ್ ಇನ್ ಪಾರ್ಟ್ ಬಿ. ದ ನೆಕ್ಸ್ಟ್ ಒನ್ ಈಸ್ he did not wrote the examination due to ill health ಅಂತ ಇದೆ. ಇಲ್ಲಿ ಯಾವ ಪಾರ್ಟಲ್ಲಿ ಒಂದು ಎರರ್ ಇದೆ ಅಂತ ನೋಡಿದರೆ, he did not ಆಲ್ರೆಡಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಮುಂದೆ ರೋಟ್ V2 ಫಾರ್ಮ್ ಬರೆದಿದ್ದಾರೆ. ಸೊ ದಟ್ ಈಸ್ ದ ರಾಂಗ್ ಒನ್. ಇಲ್ಲಿ ಪಾರ್ಟ್ ಬಿ ನಲ್ಲಿ ಏನಿದೆ, ರೋಟ್ ಇದೆಯಲ್ಲ ಅದು ರೈಟ್ ಆಗಬೇಕು. ಯಾಕೆಂದ್ರೆ ದ ಆಕ್ಸಿಲರಿ ವರ್ಬ್ ಡಿಡ್ ಆಲ್ರೆಡಿ ಕ್ಯಾರೀಸ್ ದ ಪಾಸ್ಟ್ ಟೆನ್ಸ್. It must always be followed by the base form of the main verb, that is did plus V1 ಇರಬೇಕು ಯಾವಾಗಲೂ. How did you prepare for the examination? How did you do the exam? How did you come to home? Like this. ಇಲ್ಲಿ did ಬಂದಾಗ ಅದ್ರ ಮುಂದೆ ಬರ್ತಕ್ಕಂಥ ವರ್ಬು ಯಾವಾಗಲೂ V1 ಫಾರ್ಮ್ ಅಲ್ಲೇ ಇರಬೇಕು. ಹಾಗಾಗಿ ರೋಟ್ ಇದ್ದು ರೈಟ್ ಆಗಬೇಕು. So the error is in part B. The next one is ಕರೆಕ್ಟ್ ಸ್ಪೆಲ್ಲಿಂಗ್ ಐಡೆಂಟಿಫಿಕೇಶನ್. ಇದ್ರ ಮೇಲೂ ಕೂಡ ಒಂದಿಷ್ಟು ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಆಲ್ರೆಡಿ ನೋಟಿಫಿಕೇಶನ್ ಮಾಡಿದ್ದಾರೆ 15,000 ಪೋಸ್ಟು. ಸೊ ಐ ಹೋಪ್ ದಟ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ್ಯಾಟ್. ಸೊ ಇಲ್ಲಿ ಚೂಸ್ ದ ಆಪ್ಷನ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೇಳಿದರೆ, ಅಕಾಮಿಡೇಷನ್ ಯಾವುದು ಅಂತ ಕೇಳಿದರೆ, ಇಲ್ಲಿ ಸ್ಪೆಲ್ಲಿಂಗ್ ಗುರುತಿಸುವಂಥದ್ದು ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಯಾಕೆಂದರೆ ರಿಮೆಂಬರ್ ದ ನಿಮೋನಿಕ್, ಓಕೆ, ಡಬಲ್ ಸಿ ಆ್ಯಂಡ್ ಡಬಲ್ ಎಮ್. ಇಲ್ಲಿ ಡಬಲ್ ಸಿ ಡಬಲ್ ಎಂ ಬರುತ್ತೆ. ಇದನ್ನು ನೆನಪಿಟ್ಕೊಂಡು ನೀವು ಸರಿಯಾದ ಒಂದು ಸ್ಪೆಲ್ಲಿಂಗ್ ಅನ್ನು ಗುರುತಿಸುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ಆಪ್ಷನ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೇಳಿದರೆ ಕಮಿಟಿ.
ಇಲ್ಲಿ ಕೂಡ ಆಪ್ಷನ್ ಎ ಇಸ್ ದ ರೈಟ್ ಒನ್. ದಿಸ್ ವರ್ಡ್ ಕಂಟೇನ್ಸ್ ಡಬಲ್ ಎಮ್ ಆ್ಯಂಡ್ ಡಬಲ್ ಟಿ ಆ್ಯಂಡ್ ಡಬಲ್ ಇ ಇದೆ. ಇಲ್ಲಿ ಡಬಲ್ ಎಮ್ ಡಬಲ್ ಟಿ ಡಬಲ್ ಇ ಇರೋದ್ರಿಂದ ಅದರ ಮೀನಿಂಗು ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ. ದ ನೆಕ್ಸ್ಟ್ ಒನ್ ಅಕರೆನ್ಸ್ ಅಂತ ಕೇಳಿದರೆ ಯಾವುದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಡಿರೈವ್ಡ್ ಫ್ರಮ್ ಅಕರ್, ಇಟ್ ಟೇಕ್ಸ್ ಡಬಲ್ ಸಿ ಡಬಲ್ ಆರ್ ಆ್ಯಂಡ್ ಎಂಡ್ಸ್ ಇನ್ ಇ ಎನ್ ಸಿ. ಅಕರೆನ್ಸ್ ಅಂದರೆ ಕೊನೆಯಲ್ಲಿ ಬರುತ್ತೆ. ಇದರ ಅರ್ಥ ಒಂದು ಘಟನೆ ಅಂತ. ಇಟ್ ಅಕರ್ಡ್ ಇನ್ 1947 ಲೈಕ್ ದಿಸ್, ಈ ಥರದ ಒಂದು ಘಟನೆ ನಡೆದಿರುವಂಥ ಅಂದರೆ ಅಕರೆನ್ಸ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ಮಿಲೇನಿಯಂ ಅಂತ ಕೇಳಿದರೆ ಅಗೇನ್ ಇಲ್ಲಿ ಡಬಲ್ ಎಮ್ ಎಲ್ ಬರುತ್ತೆ, ಡಬಲ್ ಎನ್ ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಒನ್. ಫೀಚರ್ಸ್ ಡಬಲ್ ಎಲ್ ಆ್ಯಂಡ್ ಡಬಲ್ ಎನ್, ಮಿಲೇನಿಯಂ ಮೀನಿಂಗ್ ಪೀರಿಯಡ್ ಆಫ್ 1000 yearsಗೆ ಒಂದು ಮಿಲೇನಿಯಂ ಅಂತ ಕರಿತೀವಿ ನಾವು. ಓಕೆ, ಸೊ ಇದರ ಅರ್ಥ ಸಹಸ್ರಮಾನ ವರ್ಷ ಅಂತ ಏನು ಕರಿತೀವಿ, 1000 ವರ್ಷಗಳಿಗೆ ಮಿಲೇನಿಯಂ ಅಂತ. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಆಪ್ಷನ್. ಎಂಬಾರಸ್ಮೆಂಟ್ ಅಂತ ಕೇಳಿದರೆ ಎಂಬಾರಸ್ಮೆಂಟ್ ಇಲ್ಲಿ ಸ್ಪೆಲ್ಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ದ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಎಂಬಾರಸ್ಮೆಂಟ್ ಅನ್ನುವಂಥ ಸ್ಪೆಲ್ಡ್ ವಿತ್ ಡಬಲ್ ಆರ್ ಆ್ಯಂಡ್ ಡಬಲ್ ಎಸ್. ಎರಡು ಆರ್ ಮತ್ತು ಎಸ್ ಅಕ್ಷರಗಳು ಬರುತ್ತವೆ. ಇದರ ಅರ್ಥ ಸಂಕಟ ಅಥವಾ ಮುಜುಗರ ಅಂತ. ಎಂಬಾರಸ್ಮೆಂಟ್ ಅನ್ನುವಂಥದ್ದು ಒಂದು ಸಂಕಟ ಅಥವಾ ಮುಜುಗರ ಆಗುವಂಥ ಅದರ ಅರ್ಥ. ದ ನೆಕ್ಸ್ಟ್ ಒನ್ ಕಂಟಿನ್ಯೂಸ್ ಕೇಳಿದರೆ ಎಸ್ ವಿ ಆಲ್ ನೋ ದಟ್ ಇಟ್ಸ್ ವೆರಿ ಈಸಿ. ಆಪ್ಷನ್ ಎ ಈಸ್ ದ ರೈಟ್ ಒನ್. ಕರೆಕ್ಟ್ ಸೀಕ್ವೆನ್ಸ್ ರಿಕ್ವೈರ್ಸ್ ಯು ಬಂದೆ ಓಕೆ ಬರಬೇಕು. ಇದರ ಅರ್ಥ ನಿರಂತರ ಅಂತ. ಕಂಟಿನ್ಯೂಸ್ ಅಂದರೆ ನಿರಂತರ ಅಂತ. ನೆಕ್ಸ್ಟ್ ಒನ್ ಈಸ್ ಮೇಂಟೆನೆನ್ಸ್ ಅಂತ ಕೇಳಿದರೆ ಇದ್ರದ್ದು ಒಂದು ಸ್ಪೆಲ್ಲಿಂಗ್ ಅನ್ನು ಕರೆಕ್ಟಾಗಿ ನೋಡೋದಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಒನ್. ಮೇಂಟೆನೆನ್ಸ್ ಅನ್ನುವಂಥದ್ದು. ನೋಟ್ ದ್ಯಾಟ್ ದ ರೂಟ್ ವರ್ಬ್ ಮೇಂಟೈನ್ alters its inner spelling vowels to TEN in the form maintenance ಅಂತ. ಓಕೆ, ಕ್ರಿಯಾಪದ ಮೇಂಟೈನ್ ಆದರೂ ನಾಮಪದ ರೂಪದಲ್ಲಿರೋದು ಮೇಂಟೆನೆನ್ಸ್ ಅಂತ ಆಗುತ್ತೆ. ಇದರ ಅರ್ಥ ನಿರ್ವಹಣೆ ಮಾಡುವುದು ಅಂತ ಅರ್ಥ. ದ ನೆಕ್ಸ್ಟ್ ಒನ್ ಈಸ್ ಬ್ಯೂರೋಕ್ರಸಿ ಕೇಳಿದರೆ ಇಲ್ಲಿ ಯಾವುದೋ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಒನ್. ಸ್ಟೆಮ್ಸ್ ಫ್ರಮ್ ಬ್ಯೂರೋ, ದ ಲೆಟರ್ ಆಫ್ ಕಾನ್ಫಿಗರೇಷನ್ ಈಸ್ ಬ್ಯೂರೋಕ್ರಸಿ. ಇಲ್ಲಿ ಬ್ಯೂರೋ ಪದದಿಂದ ಬಂದಿದ್ದು ಸ್ಪೆಲ್ಲಿಂಗ್ ಬ್ಯೂರೋಕ್ರಸಿ ಆಗುತ್ತೆ. ಇದರ ಅರ್ಥ ಒಂದು ಅಧಿಕಾರ ವರ್ಗ, ಅಧಿಕಾರಶಾಹಿ ವರ್ಗ ಅಂತೀವಲ್ಲ, ಲೈಕ್ IAS KS ಅಂಡ್ ಡಿಫರೆಂಟ್ ಕೆಲಸ ಮಾಡುತ್ತೆ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ, ಅವರಿಗೆ ನಾವು ಅಧಿಕಾರಶಾಹಿ ವರ್ಗ ಅಂತ ಕರಿತೀವಿ. ದಟ್ ಇಸ್ ಬ್ಯೂರೋಕ್ರಸಿ. ದ ನೆಕ್ಸ್ಟ್ ಒನ್ ಈಸ್ ಕ್ವೆಶನ್ ಏರ್ ಅಂತ ಕೇಳಿದರೆ ಹಿಯರ್ ದ ರೈಟ್ ಒನ್ ಈಸ್ ಆಪ್ಷನ್ ಎ, ದಟ್ ಇಸ್ ಕ್ವೆಶನ್ ಏರ್. ಇಟ್ ಈಸ್ ಕ್ವೆಶನ್ ಪ್ಲಸ್ ಡಬಲ್ ಎನ್ ಪ್ಲಸ್ AIRE ಅನ್ನುವಂಥ ಕ್ವೆಶನ್ ಏರ್. ಇಲ್ಲಿ ಇದರ ಅರ್ಥ ಒಂದು ಪ್ರಶ್ನೆ ಮಾಲಿಕೆ ಅಂತ ನಾವೇನು ಕರಿತೀವಿ, ಅದು ಮೀನಿಂಗನ್ನು ಕೊಡುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಸಪರೇಟ್ ಅಂತ ಕೇಳಿದರೆ ಅಗೇನ್ ಆಪ್ಷನ್ ಎ ಇಸ್ ದ ರೈಟ್ ಒನ್. ರಿಮೆಂಬರ್ ದರ್ ಇಸ್ ಎ ರ್ಯಾಟ್. ಓಕೆ, ಎ ರ್ಯಾಟ್ ಅನ್ನುವಂಥದ್ದು ನೆನಪಿಟ್ಕೊಂಡ್ರೆ ಇನ್ಸೈಡ್ ಸಪ್ರೇಟ್ ಆಗುತ್ತೆ. ಓಕೆ, ಮಧ್ಯದಲ್ಲಿ ಈ ಥರದ ಒಂದು ನೀವು ನೆನಪನ್ನು ಇಟ್ಕೋ. ಕನ್ಫ್ಯೂಸಿಂಗ್ ವರ್ಡ್ಸ್ ಇವೆಲ್ಲ, ಅದಕ್ಕಾಗಿ ಇಂಥ ಎಕ್ಸಾಂಪಲ್ಸ್ ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲೆಫ್ಟಿನೆಂಟ್, ಇದು ಒಂದು ಲೆಫ್ಟಿನೆಂಟ್ ಜನರಲ್ ಅಂತ ಕರಿತೀವಿ. ಸೈನ್ಯದಲ್ಲಿ ಒಂದು ಆರ್ಮಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರಲ್ಲ, ಅದಕ್ಕೆ ಒಂದು ಲೆಫ್ಟಿನೆಂಟ್ ಅಂತ ಕರೀತಾರೆ. ಇಲ್ಲಿ ಒಂದು ಸರಿಯಾದ ಸ್ಪೆಲ್ಲಿಂಗ್ ಅಂತ ನೋಡೋದಾದ್ರೆ ಆಪ್ಷನ್ ಬಿ, ದಟ್ ಈಸ್ ಲೆಫ್ಟಿನೆಂಟ್. ಬ್ರೇಕ್ ಡೌನ್ ಸ್ಟಡಿ ಲೈ ಪ್ಲಸ್ ಯು ಪ್ಲಸ್ ಟೆನೆಂಟ್, ಈ ಥರ ನೆನಪಿಟ್ಕೋಬೇಕು. ಲೆಫ್ಟಿನೆಂಟ್ ಲೈ ಪ್ಲಸ್ ಯು ಪ್ಲಸ್ ಟೆನೆಂಟ್ ಅಂತ ನೆನಪಿಟ್ಕೊಂಡ್ರೆ ಇದು ಒಂದು ಇದರ ಅರ್ಥ ಏನಂದರೆ ಸೈನ್ಯದ ಒಂದು ಉನ್ನತ ಹುದ್ದೆ ಅಂತ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಮಿಸಲೇನಿಯಸ್ ಅಂತ ಇದೆ. ದ ಫಸ್ಟ್ ಒನ್ ಈಸ್ ದ ರೈಟ್ ಒನ್. ಇಲ್ಲಿ ಏನಾಗುತ್ತೆ, ಎರಡು ಎಲ್ ಬರುತ್ತೆ ಮತ್ತು ಕೊನೆಯಲ್ಲಿ EOUS ಬರುತ್ತೆ. ಇದರ ಅರ್ಥ ವಿವಿಧ ಅಂತ, ಮಿಸಲೇನಿಯಸ್ ವರ್ಕ್ಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಸಾವರ್ನಿಟಿ ಅಂತ ಕರಿತೀವಿ, ಸಾರ್ವಭೌಮತ್ವ, ಈ ಥರ ಸಾವರ್ನಿಟಿ ಅನ್ನೋದಕ್ಕೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಅಂದರೆ ಆಪ್ಷನ್ ಎ, ದಟ್ ಈಸ್ ಕರೆಕ್ಟ್ ಅಸೆಂಬ್ಲಿ, SOVEREIGNTY, ಏನಂತೆ ಸಾರ್ವಭೌಮತ್ವ ಅಂತ ಅರ್ಥ ಇರೋದು. ನೆಕ್ಸ್ಟ್ ಒನ್ ಈಸ್ ಪರ್ಸಿವರೆನ್ಸ್ ಅಂತ ಕೇಳಿದರೆ ಇಲ್ಲಿ ಒಂದು ಸರಿಯಾದಂಥ ಪರ್ಸಿವರೆನ್ಸ್ ಅಂತ ನೋಡೋದಾದ್ರೆ ದಟ್ ಈಸ್ ಪಾರ್ಟ್ ಎ, ಮೀನ್ಸ್ ಆಪ್ಷನ್ ಎ ಇಸ್ ದ ರೈಟ್ ಒನ್. ಇದರ ಅರ್ಥ ಅಂತಂದರೆ ಪರಿಶ್ರಮ ಅಥವಾ ಛಲ ಅನ್ನುವಂಥದ್ದು, ಹಿಡಿದ ಕೆಲಸವನ್ನು ಪರಿಶ್ರಮ ಕೊಟ್ಟು ಮಾಡುವಂಥದ್ದು. ಡಾಕ್ಟರ್ ಅಂಬೇಡ್ಕರ್ ವಾಸ್ ಫೇಮಸ್ ಫಾರ್ ಹಿಸ್ ಪರ್ಸಿವರೆನ್ಸ್, ಡೆಡಿಕೇಶನ್, ಡಿಟರ್ಮಿನೇಷನ್, ಈ ಥರ. ದ ನೆಕ್ಸ್ಟ್ ಒನ್ ಈಸ್ ಗೇಜ್ ಅಂತ ಕೇಳಿದರೆ ಇಲ್ಲಿ ಯಾವುದು ಸರಿಯಾದ ಆಯ್ಕೆ ಆಗುತ್ತೆ ಅಂತ ನೋಡೋದಾದರೆ ದಟ್ ಈಸ್ ಆಪ್ಷನ್ ಎ, ಗೇಜ್ ಮೀನ್ಸ್ ಇಟ್ ಕಮ್ಸ್ ಬಿಫೋರ್ ಯು ವಿಚ್ ಈಸ್ ಎ ಕಾಮನ್ ಪಾಯಿಂಟ್ ಆಫ್ ಕನ್ಫ್ಯೂಷನ್. ಇಲ್ಲಿ ಎ ಅಕ್ಷರವು ಯುಗಿಂತ ಮುಂಚೆ ಬರುತ್ತೆ.
ಓಕೆ, ಹಾಗೆ ಇದರ ಅರ್ಥ ಅಳತೆಗೋಲು ಅಂತ. ಅಳತೆ ಮಾಡೋಕ್ಕೆ ವಾಟ್ ಈಸ್ ದ ಗೇಜ್ ಅಂತ ಕರೀತೀವಿ, ಲೈಕ್ ದ್ಯಾಟ್. ನೆಕ್ಸ್ಟ್ ಒನ್ ಈಸ್ ಇಫ್ ಕ್ಲಾಸ್ ಬರುತ್ತೆ. ಸ್ನೇಹಿತರೆ, ಇದ್ರ ಮೇಲೂ ಕೂಡ 100% ಟು 1 ಕ್ವೆಶನ್ ಫಿಕ್ಸ್ ಇದ್ದೇ ಇರುತ್ತೆ. ಇದರಲ್ಲಿ ಟೋಟಲ್ 4 ಕಂಡೀಷನ್ಸ್ ಬರುತ್ತೆ. ಒಂದು 0 ಕಂಡೀಷನ್ ಇದೆ, ಒಂದು ಫಸ್ಟ್ ಕಂಡೀಷನ್ ಇದೆ, ಓಕೆ, ದಟ್ ಈಸ್ ಓಪನ್ ಕಂಡೀಷನ್ ಅಂತೀವಿ. ಒಂದು ಸೆಕೆಂಡ್ ಕಂಡೀಷನ್ ಇದೆ, ಇಂಪ್ರೊಬೆಬಲ್ ಕಂಡೀಷನ್ ಅಂತೀವಿ. ಇನ್ನೊಂದು ಥರ್ಡ್ ಇದೆ, ಅದಕ್ಕೆ ಇಂಪಾಸಿಬಲ್ ಕಂಡೀಷನ್ ಅಂತೀವಿ. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ, ಇಫ್ ಯು ಹೀಟ್ ಐಸ್ ಇಟ್ ಡ್ಯಾಶ್ ಇಂಟು ವಾಟರ್ ಅಂತ. ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಇಂಟು ವಾಟರ್ ಅನ್ನುವಂಥದ್ದು. ಇಲ್ಲಿ ಆಪ್ಷನ್ ಬಿ ಮೆಲ್ಟ್ಸ್ ಅನ್ನುವಂಥ ಸರಿಯಾದ ಆಯ್ಕೆ ಆಗಿದೆ. 0 ಕಂಡೀಷನ್ ಯೂಸ್ಡ್ ಫಾರ್ ಯೂನಿವರ್ಸಲ್ ಟ್ರೂತ್ಸ್ ಆರ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಇದ್ದಾಗ ನಾವು ಈ 0 ಕಂಡೀಷನ್ ಯೂಸ್ ಮಾಡ್ತೀವಿ. ಇದ್ರ ಫಾರ್ಮುಲಾ ಏನಂದ್ರೆ ಇಫ್ ಕ್ಲಾಸ್ ಇರುತ್ತೆ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಕೂಡ ಸಿಂಪಲ್ ಟೆನ್ಸ್. ಇಫ್ ಕ್ಲಾಸ್ ಯು ಹೀಟ್ ಐಸ್, ಓಕೆ, ಇದು ಒಂದು ಸಿಂಪಲ್ ಟೆನ್ಸ್. ಇಟ್ ಮೆಲ್ಟ್ಸ್ ಇಂಟು ವಾಟರ್, ಇದನ್ನು ಕೂಡ ಒಂದು ಸಿಂಪಲ್ ಟೆನ್ಸ್ ಹೋಗುತ್ತೆ. ಹಾಗಾಗಿ ಈ ತರದ ಕಂಡೀಷನ್ಸ್ ಇದ್ದಾಗ ಇದನ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಇಫ್ ಸಿ ಸ್ಟಡೀಸ್ ಹಾರ್ಡ್ ಸಿ ಡ್ಯಾಶ್ ಕ್ಲಿಯರ್ ದ HSTR ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಫ್ ಸಿ ಸ್ಟಡೀಸ್ ಹಾರ್ಡ್ ಸಿ ವಿಲ್ ಕ್ಲಿಯರ್ ದ HSTR ಎಕ್ಸಾಮಿನೇಷನ್ ಅನ್ನುವಂಥದ್ದು ಸರಿಯಾದಾಗುತ್ತೆ. ಇದಕ್ಕೆ ನಾವು ಫಸ್ಟ್ ಕಂಡೀಷನ್ ಅಂತ ಕರಿತೀವಿ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಓಪನ್ ಕಂಡೀಷನ್ ಅಂತ ಕರಿತೀವಿ. ನೀವು ಸರ್ಟನ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದರೆ ಯು ಕ್ಯಾನ್ ಗೆಟ್ ಸಮ್ ಗುಡ್ ರಿಸಲ್ಟ್ ಅಂತ. ರಿಸಲ್ಟ್ ಪಾರ್ಟ್ ಅಲ್ಲಿ ಯು ವಿಲ್ ಇಟ್ ಇಸ್ ಅಚೀವೇಬಲ್ ಅಂತ. ಓಕೆ, ಇಫ್ ಸಿ ಸ್ಟಡೀಸ್ ಹಾರ್ಡ್, ಈ ಒಂದು ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದರೆ ಯು ವಿಲ್ ಕ್ಲಿಯರ್ ದ HSTR ಎಕ್ಸಾಮಿನೇಷನ್, ಇಲ್ಲಿ ಒಂದು ರಿಸಲ್ಟ್ ಬರುತ್ತೆ ಅನ್ನೋಂಥದ್ದು. ಇದಕ್ಕೆ ನಾವು ಓಪನ್ ಕಂಡೀಷನ್, ಇದು ಸಾಧಿಸಲು ಸಾಧ್ಯ ಇರೋದ್ರಿಂದ ಇದಕ್ಕೆ ಒಂದು ಓಪನ್ ಕಂಡೀಷನ್ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ ಇಫ್ ಇರುತ್ತೆ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಅಗೇನ್ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್, ಸಿ ವಿಲ್ ಕ್ಲಿಯರ್ ದ HSTR ಎಕ್ಸಾಮಿನೇಷನ್ ಅನ್ನುವಂಥದ್ದು. ಓಕೆ, ಇದು ಫಸ್ಟ್ ಕಂಡೀಷನ್ಗೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಒನ್ ನೋಡೋದಾದ್ರೆ, ಇಫ್ ಐ ಒನ್ ಎ ಲಾಟರಿ ಐ ಡ್ಯಾಶ್ ಬಿಲ್ಡ್ ಎ ಫ್ರೀ ಸ್ಕೂಲ್ ಫಾರ್ ಪುವರ್ ಚಿಲ್ಡ್ರನ್. If I won a lottery, I would build a free school for poor children ಅನ್ನುವಂಥದ್ದಾಗುತ್ತೆ. ಇದು ಸೆಕೆಂಡ್ ಕಂಡೀಷನ್ ಇದೆ. ನೋಡಿ ಇಲ್ಲಿ ಇಫ್ ಐ ಒನ್ ಎ ಲಾಟ್ರಿ, ಇಲ್ಲಿ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಓಕೆ, ಹಾಗಾಗಿ ನೆಕ್ಸ್ಟ್ ಕೂಡ ಇಲ್ಲಿ ಏನು ಮಾಡಬೇಕು, ಪಾಸ್ಟ್ ಟೆನ್ಸ್ ಬರುತ್ತೆ. ಸೆಕೆಂಡ್ ಕಂಡೀಷನಲ್ಲಿ ಇದು ಎಕ್ಸ್ಪ್ಲೋಸ್ ಇಮ್ಯಾಜಿನರಿ ಆರ್ ಹೈಪೋಥೆಟಿಕಲ್ ಸಿಚುವೇಶನ್ ಇರುತ್ತೆ. ಇಲ್ಲಿ ಕಾಲ್ಪನಿಕ ಅಥವಾ ಅಸಂಭವ ಪರಿಸ್ಥಿತಿಯನ್ನು ಸೂಚಿಸಲು ನಾವು ಈ ಸೆಕೆಂಡ್ ಕಂಡೀಷನ್ ಅನ್ನು ಬಳಸ್ತೀವಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ if they had worked systematically they would have cleared the exam ಅನ್ನುವಂಥದ್ದು. ಇದು ಥರ್ಡ್ ಕಂಡೀಷನ್ನು. ಅಲ್ಲಿ what do you call ಇಂಪಾಸಿಬಲ್ ಇದು. ಓಕೆ, ಅನ್ಫುಲ್ಫಿಲ್ಡ್ ಪಾಸ್ಟ್ ಅಂತ, ಹೈಲಿ ಇಂಪಾಸಿಬಲ್ ಇಲ್ಲಿ ಬರುತ್ತೆ. would have ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ದೆನ್ as we already know that if they had worked systematically they would have cleared the exam. ಅಂದರೆ ಭೂತಕಾಲದಲ್ಲಿ ಕೈತಪ್ಪಿ ಹೋದ ಅವಕಾಶವನ್ನು ಇದು ಸೂಚಿಸಿದೆ. ನಾ ಹಿಂದೆ ಆಗ ಮಾಡಿದ್ದಿದ್ರೆ ಹೀಗಾಗ್ತಾ ಇತ್ತು ಅಂತ. ಆಲ್ರೆಡಿ ದ ಟೈಮ್ ಹ್ಯಾಸ್ ಪಾಸ್ಡ್, ವಿ ಕ್ಯಾನ್ ಡೂ ಎನಿಥಿಂಗ್ ಫಾರ್ ದ್ಯಾಟ್. ಸೊ ಹಾಗಾಗಿ ಆ ಥರದ ಸಿಚುವೇಶನ್ ಅನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಈ ಥರ್ಡ್ ಕಂಡೀಷನ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನು ಫ್ಯೂ ಮೋರ್ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಇಫ್ ಐ ಡ್ಯಾಶ್ ಅ ಬರ್ಡ್ ಐ ವುಡ್ ಫ್ಲೈ ಅಕ್ರಾಸ್ ದ ಗ್ಲೋಬ್. ಇಫ್ ಐ ವರ್ ಅ ಬರ್ಡ್, ನಾನು ಒಂದು ವೇಳೆ ಪಕ್ಷಿ ಆಗಿದ್ದರೆ. ಓಕೆ, ಇಫ್ ಐ ವರ್ ಅ ಬರ್ಡ್ ಅಂತ, ವರ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ, ಆಪ್ಷನ್ ಸಿ. ಇನ್ ಇಮ್ಯಾಜಿನರಿ ಕಂಡೀಷನ್ ಸೆಂಟೆನ್ಸಸ್ ದ ಪಾಸ್ಟ್ subjunctive were is strictly used for all grammatical subjects including singular pronouns like I, he, she, it. ಯಾವುದೇ ಇದ್ರೂ ಕೂಡ ಅಲ್ಲಿ ವರ್ ಅನ್ನುವಂಥದ್ದು ಯೂಸ್ ಮಾಡಬೇಕು. ಇಲ್ಲಿ ಸಂಪೂರ್ಣ ಅಸಾಧ್ಯವಾದ ಕಾಲ್ಪನಿಕ ವಾಕ್ಯಗಳಲ್ಲಿ ಆ ಇದ್ರು ಅಥವಾ ಹಿ ಇದ್ರು, ಶಿ ಇದ್ರು, ಇಟ್ ಇದ್ರು, ಅದರ ಪಕ್ಕದ ಮುಂದೆ ನಾವು ಏನು ವಾಸ್ ಬಳಸಬಾರ್ದು, ಕಡ್ಡಾಯವಾಗಿ ವರ್ನೇ ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್, ಇಫ್ ಇಟ್ dash rain we will conduct the physical training class outside. If it doesn't rain we will conduct the physical training class anta. If it doesn't ಅನ್ನುವಂಥದ್ದು first conditional negative setup for a singular subject ಇದೆ. So it uses doesn't plus V1 verb ಅನ್ನು ಹಾಕಬೇಕು. ಸೊ ದಿಸ್ ಈಸ್ ಏಕವಚನದಿಂದ ಇಲ್ಲಿ ನಕಾರಾತ್ಮಕ ಷರತ್ತಿಗೆ ಡಸಂಟ್ ಸೂಕ್ತವಾದ ಪ್ರತ್ಯಯವಾಗಿರೋದ್ರಿಂದ ಡಸಂಟ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಆಗುತ್ತೆ. ನೆಕ್ಸ್ಟ್ ಒನ್, ಥರ್ಡ್ ಇನ್ವರ್ಟೆಡ್ ಥರ್ಡ್ ಕಂಡೀಷನ್ನಲ್ಲಿ ಇದ್ದಾಗ ಯಾರಿದೆ, ಇಫ್ ಐ ಡ್ಯಾಶ್ ನೋನ್ ಅಬೌಟ್ ದ ಚೇಂಜಸ್ ಇನ್ ಸಿಲೆಬಸ್ ಐ ವುಡ್ ಹ್ಯಾವ್ ಚೇಂಜ್ಡ್ ಮೈ ಸ್ಟ್ರಾಟಜಿ. ಓಕೆ, ಇಫ್ ಐ ಹ್ಯಾಡ್
or if had I known about the changes in syllabus I would have changed my strategy ಅಂತ ಇದೆ. ಇಲ್ಲಿ the right answer is had I ಆಗುತ್ತೆ. had I known about the changes in syllabus I would have changed my strategy. ಅಂದರೆ ಎಕ್ಸಾಮ್ ಆದಮೇಲೆ ನಾನು ಸಿಲೆಬಸ್ ಈ ಥರ ಪ್ಯಾಟರ್ನ್ ಇದ್ದರೆ ಖಂಡಿತ ನಾನು ಸ್ಟಡಿ ಮಾಡೋ ಸ್ಟೈಲನ್ನು ಸ್ಟ್ರಾಟಜಿಯನ್ನು ಕೌಶಲ್ಯವನ್ನು ಚೇಂಜ್ ಮಾಡ್ಕೋತಾ ಇದ್ದೆ ಅಂತ ಹೇಳುವಂಥದ್ದು. ಸೊ ಇನ್ವರ್ಷನ್ ರಿಮೂವ್ಸ್ ಇಫ್ ಆ್ಯಂಡ್ ಪ್ಲೇಸಸ್ ಹ್ಯಾಡ್ ಅಟ್ ದ ಫ್ರಂಟ್. ಹ್ಯಾಡ್ ಐ ನೋನ್ ಇಸ್ ಗ್ರಾಮೆಟಿಕಲಿ ಈಕ್ವಲೆಂಟ್ ಟು ಇಫ್ ಐ ಹ್ಯಾಡ್ ನೋನ್ ಅನ್ನುವಂಥದ್ದು ಮೀನಿಂಗ್ ಕೊಡೋದ್ರಿಂದ ಇಲ್ಲಿ ಹ್ಯಾಡ್ ಐ ನೋನ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಅದಕ್ಕೆ ವಾಕ್ಯದ ಆರಂಭದಲ್ಲಿ ತರ್ಬೋದು. ಹ್ಯಾಡ್ ಐ ನೋನ್ ಅಂದರೆ ಇಫ್ ಐ ಹ್ಯಾಡ್ ನೋನ್ ಅಂದರೆ ಅರ್ಥ ಆಗೋದ್ರಿಂದ ಸೊ ಹ್ಯಾಡ್ ಐ ಅನ್ನುವಂಥದ್ದು ಸರಿಯಾದ ಆಯ್ಕೆ. ದ ನೆಕ್ಸ್ಟ್ ಒನ್ ಈಸ್ ಇಫ್ ಯು ಫಿನಿಶ್ ಯುವರ್ ಅಸೈನ್ಮೆಂಟ್ಸ್ ಆನ್ ಟೈಮ್ ಯು ಡ್ಯಾಶ್ ಲಿವ್ ಅರ್ಲಿ ಅಂತ. ಓಕೆ, ಇಫ್ ಯು ಫಿನಿಶ್ ಯುವರ್ ಅಸೈನ್ಮೆಂಟ್ಸ್ ಆನ್ ಟೈಮ್ ಯು ಮೇ ವುಡ್ ಓಕೆ ಈ ಥರ ಯು ಮೇ ಲಿವ್ ಅರ್ಲಿ ಅಂತ. ಇನ್ ದ ಮೇನ್ ಕ್ಲಾಸ್ ಆಫ್ ಫಸ್ಟ್ ಕಂಡೀಷನಲ್ model verbs like may, can, must, can replace will to express the permission or capability. ಫಸ್ಟ್ ಕಂಡೀಷನಲ್ಲಿ ವಿಲ್ ಬದಲಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಅನುಮತಿ ನೀಡಲು ಮೇ ಅಥವಾ ಕ್ಯಾನ್ ಅನ್ನು ನಾವು ಬಳಸ್ಬೋದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಇಫ್ ಈ ಪ್ರಾಕ್ಟೀಸ್ಡ್ ರೆಗ್ಯುಲರ್ಲಿ he could play the guitar flawlessly ಅಂತ. ಇಫ್ ಈ ಪ್ರಾಕ್ಟೀಸ್ ಆಲ್ರೆಡಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇಲ್ಲಿದೆ, ಸೆಕೆಂಡ್ ಕಂಡೀಷನ್ ಇಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಇನ್ ಸೆಕೆಂಡ್ ಕಂಡೀಷನಲ್ could or might can replace would to indicate hypothetical ability. So ಹಾಗಾಗಿ then next one, if the driver had applied brakes the bus dash fallen into the gorge ಅಂತ ಇದೆ. If the driver had applied the brakes the bus would not have fallen into the gorge. Gorge means a valley ಅಂತ, ಎರಡು ಪರ್ವತಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಕಣಿವೆ ಅಂತ ಹೇಳಿ ಅದಕ್ಕೆ ಗೋರ್ಜ್ ಅಂತ ಕರೀತಾರೆ. ಮೈಟ್ ನಾಟ್ ಹ್ಯಾವ್ ಫಾಲನ್ ಇನ್ ಟು ದ ಗೋರ್ಜ್ ಅಂತ, ಇಲ್ಲಿ ಮೈಟ್ ನಾಟ್ ಹ್ಯಾವ್ ಫಾಲನ್ ಅನ್ನೋದು ಸರಿಯಾದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಈಸ್ ದ ಥರ್ಡ್ ಕಂಡೀಷನಲ್ ನೆಗೆಟಿವ್ ಪ್ರೊಬಬಿಲಿಟಿ ಮ್ಯಾಚ್ ಟು ಮೈಟ್ ನಾಟ್ ಹ್ಯಾವ್ ಪ್ಲಸ್ V3 ಆರ್ ವುಡ್ ನಾಟ್ ಹ್ಯಾವ್ ಪ್ಲಸ್ V3. ಇಲ್ಲಿ ವುಡ್ ನಾಟ್ ಯಾವುದು ಕೊಟ್ಟಿಲ್ಲ, ಹಾಗಾಗಿ ಮೈಟ್ ನಾಟ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕು. ದಟ್ ಇಸ್ ದ ರೈಟ್ ಒನ್. ಓಕೆ, ಅಪಘಾತವನ್ನು ತಪ್ಪಿಸಬಹುದಾಗಿತ್ತು ಎಂಬ ನಕಾರಾತ್ಮಕ ಸಾಧ್ಯತೆಯನ್ನು ಮೈಟ್ ನಾಟ್ ಹ್ಯಾವ್ ಸೂಕ್ತವಾಗಿ ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಆಪ್ಷನ್ ಎ. ದ ನೆಕ್ಸ್ಟ್ ಒನ್ ಈಸ್ ಇಫ್ ದ ಗೌರ್ಮೆಂಟ್ ಡ್ಯಾಶ್ ದ ನೋಟಿಫಿಕೇಶನ್ ಕ್ಯಾಂಡಿಡೇಟ್ಸ್ ವಿಲ್ ಸೆಲೆಬ್ರೇಟ್. ಇಫ್ ದ ಗೌರ್ಮೆಂಟ್ ಇಶ್ಯೂಸ್ ದ ನೋಟಿಫಿಕೇಶನ್ ದ ಕ್ಯಾಂಡಿಡೇಟ್ಸ್ ವಿಲ್ ಸೆಲೆಬ್ರೇಟ್. ಓಕೆ, ಒಂದು ಇಫ್ ಒಂದು ಇದು ಓಪನ್ ಕಂಡೀಷನ್ ಇರೋದ್ರಿಂದ ಇಶ್ಯೂಸ್ ಅಂತ ಆಗಿದೆ. ದ ಮೇನ್ ಕ್ಲಾಸ್ ಹ್ಯಾಸ್ ವಿಲ್ ಸೆಲೆಬ್ರೇಟ್ ಇದೆ, ಫಸ್ಟ್ ಕಂಡೀಷನ್ ಇದೆ. So the if clause must contain a simple present verb. Okay, already ನಿಮಗೆ ಇನ್ನೊಂದು ಖುಷಿ ವಿಷಯ, the government has already issued the notification. ಈಗ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡುವ ಕೂಡ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಯು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಇಫ್ ಯು ಮಿಕ್ಸ್ಡ್ ಬ್ಲೂ ಆ್ಯಂಡ್ ಯೆಲ್ಲೋ ಯು ವಿಲ್ ಗೆಟ್ ಗ್ರೀನ್ ಅನ್ನೋಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಫ್ ಯು ಮಿಕ್ಸ್ಡ್ ಆಲ್ರೆಡಿ ಇಲ್ಲಿ ಪಾಸ್ಟ್ ಕೊಟ್ಟಿದೆ, ಸೊ ಹಾಗಾಗಿ ವುಡ್ ಗೆಟ್ ಅನ್ನುವಂಥದ್ದು. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಇಫ್ ಯು ಮಿಕ್ಸ್ಡ್ ಬ್ಲೂ ಆ್ಯಂಡ್ ಯೆಲ್ಲೋ ಯು ವುಡ್ ಗೆಟ್ ಗ್ರೀನ್. ಸಿನ್ಸ್ ಮಿಕ್ಸ್ಡ್ ಈಸ್ ರಿಟರ್ನ್ ಇನ್ ದ ಸಿಂಪಲ್ ಪಾಸ್ಟ್, ದಿಸ್ ಸ್ಟ್ರಕ್ಚರ್ ಫಾಲೋಸ್ ದ ಸೆಕೆಂಡ್ ಕಂಡೀಷನಲ್ ಬ್ಲೂ ಪ್ರಿಂಟ್ ರಿಕ್ವೈರಿಂಗ್ ವುಡ್ ಗೆಟ್. ಓಕೆ, ನೆಕ್ಸ್ಟ್ ಒನ್ ಈಸ್ if you encounter any technical glitch during upload dash the helpline ಅಂತ. will call, would call. So if you encounter any technical glitch during upload call the helpline ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. So if clauses can link directly to an imperative command in the main clause, in such cases use the base verb form directly. ಷರತ್ತಿನ ನಂತರ ನೇರ ಸೂಚನೆ ನೀಡುವಾಗ ಇಂಪರೇಟಿವ್ ಒಂದು ಕ್ರಿಯಾಪದದ ಮೂಲ ರೂಪವನ್ನು ಬಳಸಬೇಕು ಅಂತ. ಓಕೆ, ದ ನೆಕ್ಸ್ಟ್ ಒನ್, ಇಲ್ಲಿ ಐಡೆಂಟಿಫೈ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅನ್ನುವಂಥದ್ದು ಕೇಳ್ತಾರೆ. ಇಫ್ ಐ ವುಡ್ ಹ್ಯಾವ್ ನೋನ್ ಐ ವುಡ್ ಹ್ಯಾವ್ ಟೋಲ್ಡ್ ಯು, ಇದು ಸರಿಯಾದ ಆಯ್ಕೆ ಅಲ್ಲ. ಇಫ್ ಐ ಹ್ಯಾಡ್ ನೋನ್ ಐ ವುಡ್ ಹ್ಯಾವ್ ಟೋಲ್ಡ್ ಯು, ಇದು ಒಂದು ಸರಿಯಾದ ಆಯ್ಕೆ ಇರೋದ್ರಿಂದ ಸೊ ಆಪ್ಷನ್ ಬಿ is the right one. Never use would have inside the if clause itself. The if clause takes the past perfect, had plus V3 ಇರುತ್ತೆ, and the main clause takes would have plus V3 ಇರುತ್ತೆ. if ಇರುವ ಭಾಗದಲ್ಲಿ would have ಬಳಸಬಾರ್ದು.
ನಿಯಮದ ಪ್ರಕಾರ ಮೊದಲ ಭಾಗದಲ್ಲಿ ಹ್ಯಾಡ್ ಪ್ಲಸ್ ವಿ ತ್ರೀ ಇರಬೇಕು. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಲ್ಲಿ ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಇರಬೇಕು. ಅದು ನಾವು ಒಂದು ಥರ್ಡ್ ಕಂಡೀಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ unless you have an entry pass you cannot enter. This means ಅಂತ ಕೇಳಿದ್ರೆ ಅರ್ಥ ಏನು ಅಂತ ಕೇಳಿದ್ರೆ, unless you have an entry pass you cannot enter. ನಿನಗೆ ಇಲ್ಲಿ ಪ್ರವೇಶ ಪತ್ರ ಇಲ್ಲದೆ ಒಳಗೆ ಪ್ರವೇಶವಿಲ್ಲ ಅನ್ನೋ ಅರ್ಥ ಬರೋ 4 ವಾಕ್ಯದಲ್ಲಿ ಯಾವುದು ಸರಿಯಾದದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಇಫ್ ಯು ಹ್ಯಾವ್ ಎನ್ ಎಂಟ್ರಿ ಪಾಸ್ ಯು ಕೆನಾಟ್ ಎಂಟರ್, ಇಲ್ಲ ರಾಂಗ್ ಇದೆ. ಇಫ್ ಯು ಡು ನಾಟ್ ಹ್ಯಾವ್ ಎನ್ ಎಂಟ್ರಿ ಪಾಸ್ ಯು ಕೆನಾಟ್ ಎಂಟರ್. ಇಫ್ ಯು ಹ್ಯಾಡ್ ಎನ್ ಎಂಟ್ರಿ ಪಾಸ್ ಯು ಕುಡ್ ನೋ. ಇಲ್ಲಿ ದ ರೈಟ್ ಒನ್ ಈಸ್ ಆಪ್ಷನ್ ಬಿ, ಇಫ್ ಯು ಡು ನಾಟ್ ಹ್ಯಾವ್ ಎನ್ ಎಂಟ್ರಿ ಪಾಸ್ ಯು ಕೆನಾಟ್ ಎಂಟರ್ ಅನ್ನುವಂಥದ್ದು. ಮೀನ್ಸ್ ಅನ್ಲೆಸ್ ಡೈರೆಕ್ಟ್ಲಿ ಈಕ್ವಲ್ಸ್ if not. Substituting if you do not have maintains perfect semantic parity. Unless ಅಂದರೆ if not ಇಲ್ಲದಿದ್ದರೆ ಎಂದರ್ಥ. ಹಾಗಾಗಿ if you do not have ಎಂಬುದು ಇದಕ್ಕೆ ಸಮಾನವಾದ ವಾಕ್ಯ ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ ಕೇಳ್ತಾರೆ. ಅ ಪರ್ಸನ್ ಒನ್ ಹೂ ಲುಕ್ಸ್ ಅಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್ ಅಂತ ಕೇಳೋದಾದ್ರೆ ಅವ್ರಿಗೆ ಏನಂತ ಕರೀತಾರೆ? ಪೆಸಿಮಿಸ್ಟ್, ಆಪ್ಟಿಮಿಸ್ಟ್, ಸೈನಿಕ್, ಅಲ್ಟ್ರಿಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಒನ್ ಹೂ ಲುಕ್ಸ್ ಅಟ್ ದ ಬ್ರೈಟರ್ ಸೈಡ್ ಆಫ್ ದ ಲೈಫ್ ಅಂದ್ರೆ ಒಂದು ಧನಾತ್ಮಕ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಏನಂತ ಕರೀತಾರೆ? ಆಪ್ಟಿಮಿಸ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಜೀವನದ ಸಕಾರಾತ್ಮಕ ಅಥವಾ ಒಳ್ಳೆಯ ಭಾಗವನ್ನು ನೋಡುವ ವ್ಯಕ್ತಿಯನ್ನು ಆಶಾವಾದಿ ಅಂತ ಕರಿತೀವಿ. ಓಕೆ, ಅದಕ್ಕೆ ಇಂಗ್ಲಿಷ್ ಆಪ್ಟಿಮಿಸ್ಟ್ ಅಂತ ಕರಿತೀವಿ. ದಟ್ ಇಸ್ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಎ ರೆಮಿಡಿ ಫಾರ್ ಆಲ್ ಡಿಸೀಸಸ್ ಆರ್ ಡಿಫಿಕಲ್ಟೀಸ್ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಯಾನ್ಸಿಯಾ, ಆಂಟಿಡೋಟ್, ಪ್ಲೇಸೆಬೋ, ಆಂಟಿಬಯೋಟಿಕ್ ಅಂತ. ಇಲ್ಲಿ ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ದಟ್ ಇಸ್ ಪ್ಯಾನ್ಸಿಯಾ, ಪೆನಾಸಿಯಾ ಅನ್ನುವಂಥದ್ದು. ಪೆನಾಸಿಯಾ ಮೀನ್ಸ್ ಇಟ್ಸ್ ಎ ಯೂನಿವರ್ಸಲ್ ಕ್ಯೂರ್ ಆಲ್. ಆಂಟಿಡೋಟ್ ಕೌಂಟರ್ ರಾಕ್ಟ್ಸ್ ಸ್ಪೆಸಿಫಿಕ್ ಪಾಯ್ಸನ್. ಇಲ್ಲಿ ಎಲ್ಲಾ ರೋಗಗಳಿಗೆ ಅಥವಾ ಸಮಸ್ಯೆಗಳಿಗೆ ಇರುವ ಏಕೈಕ ಪರಿಹಾರವನ್ನ ಸರ್ವರೋಗ ನಿವಾರಕ ಪೆನಾಸಿಯಾ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಒನ್ ಹೂ ಈಸ್ omniscient is a person who knows everything, is present everywhere, is all powerful, eats everything ಅಂತ ಇದೆ. ಇಲ್ಲಿ ನೋಡೋದಾದ್ರೆ ಒನ್ ಹೂ ಇಸ್ omniscient ಅಂತಂದ್ರೆ ಒನ್ ಹೂ ನೋಸ್ ಎವ್ರಿಥಿಂಗ್ ಅಂತ. ಇನ್ನೂ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಎಲ್ಲವನ್ನೂ ತಿಳಿದವನಿಗೆ ನಾವೇನಂತ ಕರಿತೀವಿ? ಸರ್ವಜ್ಞ ಅಂತ ಕರಿತೀವಿ. ಹಾಗಾಗಿ omniscient ಅಂದ್ರೆ ನೋಯಿಂಗ್ ಎವ್ರಿಥಿಂಗ್. ಓಮ್ನಿ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಎವ್ರಿವೇರ್, ಎಲ್ಲ ಕಡೆ ಇರುವಂಥವನು ದೇವರು ಅಂತ ಅರ್ಥ. ಇನ್ನು ಓಮ್ನಿಪೊಟೆಂಟ್ ಅಂದರೆ ಆಲ್ ಪವರ್ಫುಲ್ ಅಂತ, ಅತಿ ಶಕ್ತಿಯುತವಂತ. ಸೊ ಹಾಗಾಗಿ ಇಲ್ಲಿ omniscient ಅಂದರೆ ನೋಸ್ ಎವ್ರಿಥಿಂಗ್ ಅಂದರೆ ಎಲ್ಲವನ್ನೂ ತಿಳಿದಿರುವ ಸರ್ವಜ್ಞ ಅಂತ ಅರ್ಥ ಅವ್ರ ಮೀನಿಂಗ್. ನೆಕ್ಸ್ಟ್ ಒನ್, ಎ ಲೈಫ್ ಹಿಸ್ಟ್ರಿ ಆಫ್ ಎ ಪರ್ಸನ್ ರಿಟರ್ನ್ ಬೈ ಸಮ್ವನ್ ಎಲ್ಸ್ ಅಂತ ಇದ್ರೆ ಅದಕ್ಕೆ ನಾವೇನು ಕರಿತೀವಿ? ಇಟ್ಸ್ ನಥಿಂಗ್ ಬಟ್ ಬಯೋಗ್ರಫಿ ಅಂತ. ನಮ್ಮ ಜೀವನದ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಬರೆದ್ರೆ ಅದು ಬಯೋಗ್ರಫಿ, ನಮ್ಮ ಜೀವನದ ಬಗ್ಗೆ ನಾವೇ ಬರ್ಕೊಂಡ್ರೆ ಅದು ಆಟೋಬಯೋಗ್ರಫಿ. ಆಟೋ ಮೀನ್ಸ್ ಸೆಲ್ಫ್ ಅಂತ ಅರ್ಥ ಮೀನಿಂಗ್ ಅದು. So next, a person who works for the welfare of women and advocates their rights ಅಂತ. ಫೆಮಿನಿಸ್ಟ್, ಫಿಲಾಂಥ್ರೋಪಿಸ್ಟ್, ಮಿಸೋಗೈನಿಸ್ಟ್, ಪಾಲಿಗ್ಲಾಟ್ ಅಂತ. The right answer is a feminist ಅಂತ ಆಗುತ್ತೆ. ಯಾಕೆಂದ್ರೆ a feminist supports equal rights and welfare for women, and a misogynist is someone who dislikes or despises women. ಮಹಿಳೆಯರ ಹಕ್ಕುಗಳನ್ನು ಮತ್ತು ಕಲ್ಯಾಣಕ್ಕೆ ಶ್ರಮಿಸುವ ವ್ಯಕ್ತಿಯನ್ನು ಸ್ತ್ರೀವಾದಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ an office or position with a high salary but absolutely no work. ಅಲ್ಲಿ ಸ್ಯಾಲ್ರಿ ಹೆಚ್ಚಿರುತ್ತೆ, ಒಳ್ಳೆ ಹುದ್ದೆ ಇರ್ತಾರೆ, ಅದ್ರ ಕೆಲಸ ಇರೋದಿಲ್ಲ. ಅದಕ್ಕೆ ಯಾವನಂತ ಕರೀತಾರೆ? ಆನರರಿ, ಸೈನ್ಕ್ಯೂರ್, ಇನ್ಸಾಲ್ವೆಂಟ್, ಮರ್ಸಿನರಿ ಅಂತ ಇದೆ. ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಎ ಸೈನ್ಕ್ಯೂರ್ ಅಂತ ಆಗುತ್ತೆ. ಎ ಸೈನ್ಕ್ಯೂರ್ ಏಡ್ಸ್ ಪ್ರಾಫಿಟ್ ಆರ್ ಎ ಸ್ಟೇಟಸ್ ವಿಥೌಟ್ ರಿಕ್ವೈರಿಂಗ್ ಆಕ್ಚುಯಲ್ ಸರ್ವಿಸ್. ಆನ್ ಆನರರಿ ಪೊಸಿಷನ್ ವರ್ಕ್ ಬಟ್ ನೋ ಪೇ ಅಂತ. ಇಲ್ಲಿ ಕೆಲಸವಿಲ್ಲದಿದ್ರೂ ಅಧಿಕ ಸಂಬಳ ಕೊಡುವ ಒಂದು ಹುದ್ದೆ ಇರುತ್ತೆ, ಅದಕ್ಕೆ ಸೈನ್ಕ್ಯೂರ್ ಅಂತ ಕರಿತೀವಿ. ಈ ಥರದ ಎಕ್ಸಾಂಪಲ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್, ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಒಬ್ಬ ವ್ಯಕ್ತಿ ಅನೇಕ ಭಾಷೆಗಳನ್ನು ಬಹಳ ನಿರರ್ಗಳವಾಗಿ ಮಾತಾಡ್ತಾನೆ, ಅವ್ಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಲಿಂಗ್ವಿಸ್ಟ್ ಅಲ್ಲ, ಪಾಲಿಗ್ಲಾಟ್, ಬೈಲಿಂಗ್ವಲ್, ಒರೇಟರ್. ಇಲ್ಲಿ ಸರಿಯಾದ ಆಯ್ಕೆ ಪಾಲಿಗ್ಲಾಟ್ ಅಂತ ಕರಿತೀವಿ. ಪಾಲಿಗ್ಲಾಟ್ ಟ್ರಾನ್ಸ್ ಸ್ಪೀಕಿಂಗ್ ರೈಟಿಂಗ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಬೈಲಿಂಗ್ವಲ್ ಇಸ್ ಲಿಮಿಟೆಡ್ ಟು. ಬೈಲಿಂಗ್ವಲ್ ಅಂದರೆ ಕೇವಲ ಎರಡೇ ಎರಡು. ಪಾಲಿ ಅಂತಂದರೆ ಮೋರ್ ದೆನ್ ಟು. ಲಿಂಗ್ವಿಸ್ಟ್ ಅಂದರೆ ಭಾಷಾಶಾಸ್ತ್ರಜ್ಞ ಅಂತ ಆಗ್ತಾನೆ. ಒರೇಟರ್ ಅಂದರೆ ಒಬ್ಬ ಭಾಷಣಕಾರ ಅಂತ ಆಗ್ತಾನೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಪಾಲಿಗ್ಲಾಟ್ ಅನ್ನುವಂಥದ್ದು. ನೆಕ್ಸ್ಟ್ ಒನ್,
ದಟ್ ವಿಚ್ ಕೆನಾಟ್ ಬಿ ಕರೆಕ್ಟೆಡ್ ಆರ್ ರಿಫಾರ್ಮ್ಡ್ ಅಂತ. ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಸುಧಾರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದರೆ, ಇಟ್ಸ್ ನಥಿಂಗ್ ಬಟ್ ಇನ್ಕಾರಿಜಿಬಲ್, ಇಲಿಜಿಬಲ್, ಇನ್ಎವಿಟಬಲ್, ಇನ್ಫಾಲಿಬಲ್ ಅಂತ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಇನ್ಕಾರಿಜಿಬಲ್ ಅಂತ. An incorrigible habit or person is beyond correction or change. ತಿದ್ದಲು ಅಥವಾ ಸುಧಾರಿಸಲು ಸಾಧ್ಯವಿಲ್ಲದ ನಡವಳಿಕೆ ಅಥವಾ ವ್ಯಕ್ತಿಯನ್ನು ನಾವು ಇನ್ಕಾರಿಜಿಬಲ್ ಎಂದು ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ದ ಮರ್ಡರ್ ಆಫ್ ಎ ಕಿಂಗ್ ಈಸ್ ನೋನ್ ಆಸ್ ಅಂತ ಕೇಳಿದ್ದಾರೆ. ರೆಜಿಸೈಡ್, ಪ್ಯಾಟ್ರಿಸೈಡ್, ಹೋಮಿಸೈಡ್, ಫ್ರಾಟ್ರಿಸೈಡ್ ಅಂತ ಕೇಳಿದ್ದಾರೆ. ಇಲ್ಲಿ ಮರ್ಡರ್ ಆಫ್ ಎ ಕಿಂಗ್, ದೇರ್ಫೋರ್ ಇಟ್ ಇಸ್ ನೋನ್ ಆಸ್ ಎ ರೆಜಿಸೈಡ್ ಅಂತ ಕರೀತಾರೆ. ರೆಜಿಸೈಡ್ ಮೀನ್ಸ್ ಕಿಲ್ಲಿಂಗ್ ಎ ಕಿಂಗ್, ಪ್ಯಾಟ್ರಿಸೈಡ್ ಮೀನ್ಸ್ ಕಿಲ್ಲಿಂಗ್ ಒನ್ಸ್ ಫಾದರ್, ಫ್ಯಾಟ್ರಿಸೈಡ್ ಮೀನ್ಸ್ ಕಿಲ್ಲಿಂಗ್ ಒನ್ಸ್ ಬ್ರದರ್. ಈ ಥರ ಮೀನಿಂಗ್ ಇದೆ. ಸೊ ಹಾಗಾಗಿ ದ ರೆಜಿಸೈಡ್ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ ಅ ಪರ್ಸನ್ ಹೂ ಲವ್ಸ್ ಅಂಡ್ ಕಲೆಕ್ಟ್ಸ್ ಬುಕ್ಸ್, ಬಿಬ್ಲಿಯೋಫೈಲ್, ಫಿಲಾಟಲಿಸ್ಟ್, ಬಿಬ್ಲಿಯೋಗ್ರಾಫರ್, ಆಪ್ಟಿಮಿಸ್ಟ್ ಅಂತ. As we all know that it's nothing but a bibliophile. Root word biblio means book ಅಂತ ಅರ್ಥ, file means lover ಅಂತ. ಫಿಲಾಟಲಿಸ್ಟ್ ಕಲೆಕ್ಟ್ಸ್ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡೋರಿಗೆ ಫಿಲಾಟಲಿಸ್ಟ್ ಅಂತಾರೆ. ಬಿಬ್ಲಿಯೋಫೈಲ್ ಅಂದರೆ ಪುಸ್ತಕವನ್ನು ಪ್ರೀತಿಸುವ ವ್ಯಕ್ತಿಗೆ, ಪುಸ್ತಕಗಳನ್ನು ಅತಿಯಾಗಿ ಪ್ರೀತಿಸುವ ಮತ್ತು ಸಂಗ್ರಹಿಸುವ ವ್ಯಕ್ತಿಯನ್ನು ನಾವು ಪುಸ್ತಕ ಪ್ರೇಮಿ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಆನಿಮಲ್ಸ್ ದಟ್ ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ವಾಟರ್. ಪ್ರಾಣಿಗಳು ಭೂಮಿ ಮೇಲೆ ಮತ್ತು ನೀರಿನಲ್ಲಿ ಎರಡೂ ಕಡೆ ವಾಸಿಸ್ತವೆ. ಅವುಗೇನಂತ ಕರಿತೀವಿ? ಇದು ಕನ್ನಡದಲ್ಲಿ ಉಭಯವಾಸಿ ಅಂತಾರೆ, ಇಂಗ್ಲೀಷ್ನಲ್ಲಿ ಆಂಫಿಬಿಯನ್ಸ್ ಅಂತ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಒನ್. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್ ಅ ಪರ್ಸನ್ ಹೂ ಹೆವಿಲಿ ಡಿಸ್ಲೈಕ್ಸ್ ಆರ್ ಡಿಸ್ಟ್ರಸ್ಟ್ ಹ್ಯುಮ್ಯಾನಿಟಿ. ಒಬ್ಬ ವ್ಯಕ್ತಿ ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಭಾಳ ಹೆವಿಯಾಗಿ ಡಿಸ್ಲೈಕ್ ಮಾಡ್ತಾನೆ, ಡಿಸ್ಟ್ರಸ್ಟ್ ಮಾಡ್ತಾನೆ. ಅವಾಗ ಏನಂತ ಕರಿತೀವಿ? ಫಿಲಾಂಥ್ರೋಪಿಸ್ಟ್, ಮಿಸ್ಯಾಂಥ್ರೋಪ್, ಮಿಸೋಗ್ಯಾಮಿಸ್ಟ್. ಓಕೆ, ಈ ಥರ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ದ ಮಿಸ್ಯಾಂಥ್ರೋಪ್ ಅಂತ ಕರಿತೀವಿ. ಮಿಸ್ಯಾಂಥ್ರೋಪ್ ಮೀನ್ಸ್ ಹೇಟರ್ ಆಫ್ ಮ್ಯಾನ್ಕೈಂಡ್. ಫಿಲಾಂಥ್ರೋಪಿಸ್ಟ್ ಅಂದರೆ ಲವರ್ ಆಫ್ ಮ್ಯಾನ್ಕೈಂಡ್. ಓಕೆ, ಇಡೀ ಮಾನವ ಕುಲವನ್ನು ದ್ವೇಷಿಸುವ ಅಥವಾ ನಂಬದ ವ್ಯಕ್ತಿಯನ್ನು ಮಾನವ ದ್ವೇಷಿ ಅಂತ ಕರಿತೀವಿ ನಾವು. ಅದೇ ಲವ್ ಮಾಡೋರಿಗೆ ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್. ದ ನೆಕ್ಸ್ಟ್ ಒನ್, ಹ್ಯಾಂಡ್ ರೈಟಿಂಗ್ ದಟ್ ಈಸ್ ಕಂಪ್ಲೀಟ್ಲಿ ಇಂಪಾಸಿಬಲ್ ಟು ರೀಡ್. ಒಬ್ಬ ವ್ಯಕ್ತಿ ಬರೆದಂಥ ಹ್ಯಾಂಡ್ ರೈಟಿಂಗು ಓದಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಏನಂತ ಕರೀತಾರೆ? ಇಲ್ಲೆಜಿಬಲ್, ಎಲಿಜಿಬಲ್, ಇಲ್ಲಿಟ್ರೇಟ್, ಇನಾಡಿಬಲ್. ಇಟ್ಸ್ ನಥಿಂಗ್ ಬಟ್ ಇಲ್ಲೆಜಿಬಲ್ ಅಂತ. ಓಕೆ, ಕಣ್ಣಿಗೆ ಓದಲು ಸಾಧ್ಯವಾಗದಷ್ಟು ಅಸ್ಪಷ್ಟವಾಗಿರೋ ಕೈ ಬರಹವನ್ನು ನಾವು ಇಲ್ಲೆಜಿಬಲ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಅ ಪರ್ಸನ್ ಹೂ ಗೋಸ್ ಟು ಲಿವ್ ಪರ್ಮನೆಂಟ್ಲಿ ಇನ್ ಅನದರ್ ಕಂಟ್ರಿ. ಇಮಿಗ್ರೆಂಟ್, ಎಮಿಗ್ರೆಂಟ್, ಟೂರಿಸ್ಟ್, ರೆಫ್ಯೂಜಿ ಅಂತ ಕರೀತೀವಿ. ಇಲ್ಲಿ ದ ರೈಟ್ ಒನ್ ಈಸ್ ಎಮಿಗ್ರೆಂಟ್ ಅಂತ ಆಗುತ್ತೆ. ಇಮಿಗ್ರೆಂಟ್ ಮೀನ್ಸ್ ಕಮ್ಸ್ ಟು ಸೆಟಲ್. ಎಮಿಗ್ರೆಂಟ್ ಅಂದರೆ ಎಕ್ಸಿಟ್ಸ್ ದೇರ್ ಹೋಮ್ ಕಂಟ್ರಿ ಅಂತ. ಬೇರೆ ದೇಶದಿಂದ ಬಂದು ಒಂದು ದೇಶದಲ್ಲಿ ಕಾಯಮಾಗಿ ನೆಲೆಸುವ ವ್ಯಕ್ತಿಯನ್ನು ನಾವು ವಲಸಿಗ, ಇಮಿಗ್ರೆಂಟ್ ಅಂತ ಕರಿತೀವಿ. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಒನ್ ಹೂ ಕ್ಯಾನಾಟ್ ಫೇಲ್ ಆರ್ ಮೇಕ್ ಎ ಮಿಸ್ಟೇಕ್. ಒಬ್ಬ ವ್ಯಕ್ತಿ ಎಂದೂ ವಿಫಲನಾಗೋದಿಲ್ಲ ಮತ್ತು ಮಿಸ್ಟೇಕ್ನೂ ಮಾಡೋಂಗಿಲ್ಲ. ಅವಾಗ ಏನಂತ ಕರಿತೀವಿ? ಇನ್ಫಾಲಿಬಲ್, ಇನ್ವಿನ್ಸಿಬಲ್, ಇನ್ಡೆಲಿಬಲ್, ಇನ್ಎವಿಟಬಲ್. ಇಟ್ಸ್ ನಥಿಂಗ್ ಬಟ್ ಇನ್ಫಾಲಿಬಲ್ ಅಂತ ಅರ್ಥ ಆಗುತ್ತೆ. ಇನ್ಫಾಲಿಬಲ್ ಮೀನ್ಸ್ ಇನ್ಕ್ಯಾಪೇಬಲ್ ಆಫ್ ಮೇಕಿಂಗ್ ಎರರ್ಸ್. ಅವ್ರಿಗೆ ತಪ್ಪನ್ನು ಮಾಡ್ತಕ್ಕಂಥ ಶಕ್ತಿನೇ ಇರೋದಿಲ್ಲ ಅಂತ. ಯಾವುದೇ ತಪ್ಪು ಮಾಡಲು ಸಾಧ್ಯವಿಲ್ಲದ ಅಥವಾ ಎಂದಿಗೂ ಸೋಲದ ಸ್ಥಿತಿಯನ್ನು ನಾವು ಇನ್ಫಾಲಿಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್, ಈಗ ಸಿನಾನಿಮ್ಸ್ ಮೇಲೆ ಕೂಡ ಒಂದು ಕ್ವೆಶನ್ ಇದೇ ಇರುತ್ತೆ. ಸಿನಾನಿಮ್ಸ್, ಆಂಟೋನಿಮ್ಸ್ ಮೇಲೆ ವಾಟ್ ಇಸ್ ದ ಸಿನಾನಿಮ್ ಆಫ್ ದ ಅಬಂಡನ್ ಅಂತ ಕೇಳಿದ್ದಾರೆ. ಅಬಂಡನ್ ಮೀನ್ಸ್ ಫಾರ್ಸೇಕ್, ರಿಟೇನ್, ಚೆರಿಶ್, ಅಡಾಪ್ಟ್ ಅಂತ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಫಾರ್ಸೇಕ್ ಅಂತ ಆಗುತ್ತೆ. ಅಬಂಡನ್ ಮೀನ್ಸ್ ಟು ಕಂಪ್ಲೀಟ್ಲಿ ಲೀವ್ ಬಿಹೈಂಡ್. ಅಬಂಡನ್ ಎಲ್ಲವನ್ನು ತ್ಯಾಗ ಮಾಡಿ ತ್ಯಜಿಸಿ ಹೋಗೋದು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಫಾರ್ಸೇಕ್ ಮೀನ್ಸ್ ಅದೇ ಸೇಮ್ ಮೀನಿಂಗ್ ಕೊಡೋದ್ರಿಂದ ಬೋತ್ ಆರ್ ಸೇಮ್. ಆಪ್ಷನ್ ಈಸ್ ದ ರೈಟ್ ಒನ್. ನೆಕ್ಸ್ಟ್, ವಾಟ್ ಈಸ್ ದ ಸಿನಾನಿಮ್ ಆಫ್ ಕ್ಯಾಂಡಿಡ್ ಅಂತ ಕೇಳಿದೆ. ಫ್ರ್ಯಾಂಕ್, ಡಿಸೆಪ್ಟಿವ್, ಸೆಕ್ರೆಟಿವ್, ಸಿಡ್. ಇಲ್ಲಿ ಕ್ಯಾಂಡಿಡ್ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ಫ್ರ್ಯಾಂಕ್ ಅಂತ. ಮೀನ್ಸ್ ಟ್ರೂತ್ಫುಲ್, ಅದು ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಆನೆಸ್ಟ್ ಅಂತ. ಫ್ರ್ಯಾಂಕ್ ಶೇರ್ಸ್ ದ ಸೇಮ್ ಎಕ್ಸಾಕ್ಟ್ ಮೀನಿಂಗ್. ಇಲ್ಲಿ ಕ್ಯಾಂಡಿಡ್ ಅಂದರೆ ಮುಚ್ಚುಮರೆ ಇಲ್ಲದೆ ನೇರ ಹಾಗೂ ಪ್ರಾಮಾಣಿಕವಾಗಿರುವಂಥವ್ರು. ಇದಕ್ಕೆ ಸಮಾನಾರ್ಥಕವಾದ ಫ್ರ್ಯಾಂಕ್ ಅಂತ. ಈಸ್ ವೆರಿ ಫ್ರೇ ಆ್ಯಂಡ್ ಫ್ರ್ಯಾಂಕ್ ಅಂತ ಹೇಳ್ತೀವಿ, ಲೈಕ್ ದ್ಯಾಟ್. ನೆಕ್ಸ್ಟ್ ಒನ್, ವಾಟ್ ಈಸ್ ದ ಸಿನಾನಿಮ್ ಆಫ್ ಡಿಲಿಜೆಂಟ್ ಅಂತ ಕೇಳಿದ್ರೆ. ಹಾರ್ಡ್ ವರ್ಕಿಂಗ್, ಲೇಜಿ, ಕೇರ್ಲೆಸ್, ಇಂಡಿಫರೆಂಟ್ ಅಂತ. Diligent means it's nothing but hard working ಅಂತ. A diligent student is someone who shows care and conscientiousness in their work. They are hard working ಅಂತ. Okay, diligent means hard working, ಎರಡು ಸೇಮ್. ಪರಿಶ್ರಮದ, ಶ್ರದ್ಧೆಯುಳ್ಳ ಅಂತ ಅರ್ಥ. ನೆಕ್ಸ್ಟ್ ಒನ್, what is the synonym of
ಎಪಿಮೆರಲ್ ಅಂತ ಕೇಳಿದ್ದಾರೆ. ಎಟರ್ನಲ್, ಶಾರ್ಟ್ ಲಿವ್ಡ್, ಟ್ರೆಮೆಂಡಸ್, ಪರ್ಮನೆಂಟ್ ಅಂತ ಕೇಳಿದ್ದಾರೆ. ಎಫಿಮೆರಲ್ ಅಂತ ಕೇಳಿದ್ದಾರೆ. ಇಟ್ಸ್ ಮೀನಿಂಗ್ ಇಸ್ ನಥಿಂಗ್ ಬಟ್ ಶಾರ್ಟ್ ಲಿವ್ಡ್ ಅಂತ. ಎಫಿಮೆರಲ್ ಡಿಸ್ಕ್ರೈಬ್ ಸಮಥಿಂಗ್ ದಟ್ ಲಾಸ್ಟ್ ಫಾರ್ ಎ ವೆರಿ ಶಾರ್ಟ್ ಟೈಮ್, ಅಂದರೆ ಕ್ಷಣಿಕವಾದ ಅಥವಾ ಅಲ್ಪ ಕಾಲ ಬಾಳುವ ಅಂತ ಅರ್ಥ. ಇದಕ್ಕೆ ಸಮಾನಾರ್ಥಕ ಪದ ಶಾರ್ಟ್ ಲಿವ್ಡ್ ಅಂತ. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ದ ಸಿನಾನಿಮ್ ಆಫ್ ಫಾರ್ಟಿಟ್ಯೂಡ್ ಅಂತ ಕೇಳಿದರೆ. ಕರೇಜ್, ಕವಾರ್ಡಿಸ್, ವೀಕ್ನೆಸ್, ಲೇಜಿನೆಸ್. ಫಾರ್ಟಿಟ್ಯೂಡ್ ಇಸ್ ನಥಿಂಗ್ ಬಟ್ ಕರೇಜ್ ಅಂತ. ಮೀನ್ಸ್ ಫಾರ್ಟಿಟ್ಯೂಡ್ ಮೀನ್ಸ್ ಕರೇಜ್ ಅಂಡ್ ಸ್ಟ್ರೆಂತ್ ಆಫ್ ಮೈಂಡ್ ಇನ್ ಫೇಸಿಂಗ್ ಪೇನ್ ಆರ್ ಅಡ್ವರ್ಸಿಟಿ. ಅಂದರೆ ಕಷ್ಟದ ಸಮಯದಲ್ಲಿ ತೋರಿಸ್ತಕ್ಕಂಥ ಧೈರ್ಯ ಅಥವಾ ಮನೋಸ್ಥೈರ್ಯ ಅಂತ. ಇದಕ್ಕೆ ಸಮಾನಾರ್ಥಕ ಪದ ಕರೇಜ್ ಅಂತ. ಸೊ therefore option A is the right one. Next, what is the synonym of garrulous ಅಂತ ಕೇಳಿದ್ದಾರೆ. Talkative, silent, articulate, hostile. Garrulous means very talkative ಅಂತ. Garrulous means excessively talkative, especially on a trivial matters. ಅಂದರೆ ಅತಿಯಾಗಿ ಮಾತನಾಡುವ ಚಾಡಿ ಉಳ್ಳವರು, ವಾಕ್ಚಾಡಿ. ಇದಕ್ಕೆ ಸಮಾನಾರ್ಥಕ ಪದ talkative ಅಂತ ನಾವು ಕರಿತೀವಿ. The next one is what is the synonym of the word impeccable ಅಂತ ಇದೆ. Faultless, flawed, criminal, ordinary ಅಂತ. Impeccable means faultless ಅಂತ. Means in accordance with the highest standards. Faultless or perfect ಅಂತ. ಅಂದರೆ ಯಾವುದೇ ದೋಷವಿಲ್ಲದ ಪರಿಪೂರ್ಣವಾದ. ಇದಕ್ಕೆ ಒಂದು ಸಮಾನಾರ್ಥಕ ಪದ faultless ಅನ್ನುವಂಥದ್ದು ಆಗುತ್ತೆ. The next one is what is synonym of the word lethargic ಅಂತ ಇದೆ. Energetic, sluggish, intelligent, active. So lethargic means very sluggish ಅಂತ ಆಗುತ್ತೆ. Lethargic means feeling lazy, sluggish or lacking energy ಅಂತ. ಅಂದರೆ ಮಂದಗತಿಯ, ಸೋಮಾರಿತನದ. ಇದಕ್ಕೆ ಸಮಾನಾರ್ಥಕ ಪದ ಸ್ಲಗ್ಗಿಶ್ ಅನ್ನುವಂಥದ್ದು ವೆರಿ ಲೆಥರ್ಜಿಕ್ ಅಂತ ಯೂಸ್ ಮಾಡ್ತಾ ಇರ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ದ ಸಿನಾನಿಮ್ ಆಫ್ ದ ವರ್ಡ್ ಮಿಟಿಗೇಟ್ ಅಂತ ಕೇಳಿದ್ದಾರೆ. ಅಗ್ರವೇಟ್, ಅಲಿವಿಯೇಟ್, ಇನ್ಕ್ರೀಸ್, ಇಗ್ನೋರ್ ಅಂತ. ಇಲ್ಲಿ ಮಿಟಿಗೇಟ್ ಇಸ್ ನಥಿಂಗ್ ಬಟ್ ಅಲಿವಿಯೇಟ್ ಅಂತ. ಮಿಟಿಗೇಟ್ ಮೀನ್ಸ್ ಟು ಮೇಕ್ ಸಮಥಿಂಗ್ ಲೆಸ್ ಸೀರಿಯಸ್ ಆರ್ ಪೇನ್ಫುಲ್. ಅಲಿವಿಯೇಟ್ ಅಂದರೂ ಕೂಡ ಇಟ್ಸ್ ಅ ಡೈರೆಕ್ಟ್ ಮ್ಯಾಚ್ ಅಂತ. ಅಂದರೆ ತೀವ್ರತೆಯನ್ನು ಕಡಿಮೆ ಮಾಡುವ ಅಥವಾ ಶಮನಗೊಳಿಸುವ ಅಂತ ಅರ್ಥ. Then therefore next one is the synonym of obstinate ಅಂತ ಕೇಳಿದೆ. Flexible, stubborn, pliable, compliant. ಇಲ್ಲಿ obstinate means it's nothing but stubborn ಅಂತ. Obstinate means stubbornly refusing to change one's opinion or chosen course of action. ಅಂದರೆ ಹಠಮಾರಿ ಸ್ವಭಾವ ಇರುವವರಿಗೆ ಇದಕ್ಕೆ stubborn ಅಥವಾ obstinate ಅಂತ ಕರಿತೀವಿ. Okay. The next one is what is the synonym of prudent ಅಂತ ಇದೆ. Wise, reckless, foolish, careless ಅಂತ ಇದೆ. Prudent is nothing but wise ಅಂತ. A prudent person shows care and thought for the future. They are wise and cautious. ಅಂದರೆ ವಿವೇಕಯುತ, ಜಾಣ್ಮೆಯುಳ್ಳ ಅಂತ ಅರ್ಥ. ಹಾಗಾಗಿ prudent is equivalent to wise ಅಂತ. ನೆಕ್ಸ್ಟ್ ಈಗ ಒನ್ ಮೋರ್ ವರ್ಡ್ ರಿಡಂಡೆಂಟ್ ಅಂತ. ರಿಡಂಡೆಂಟ್ ಎಸೆನ್ಷಿಯಲ್, ಸೂಪರ್ಫ್ಲೋಸ್, ಸ್ಕೇರ್ಸ್, ಡೆಫಿಷಿಯೆಂಟ್ ಅಂತ ಇದೆ. ಇಟ್ಸ್ ನಥಿಂಗ್ ಬಟ್ ಇಲ್ಲಿ ರಿಡಂಡೆಂಟ್ ಅಂದರೆ ಸೂಪರ್ಫ್ಲೋಸ್ ಅಂತ ಆಗುತ್ತೆ. ಮೀನಿಂಗು ಮೀನ್ಸ್ ನಾಟ್ ಆರ್ ನೋ ಲಾಂಗರ್ ನೀಡೆಡ್ ಅಂತ. ಸೂಪರ್ಫ್ಲೋಸ್ ಅಂದರೆ ಎಕ್ಸ್ಟ್ರಾ. ರಿಡಂಟ್ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚುವರಿಯಾಗಿರುವ ಅಂತ. ಸೊ ಹಾಗಾಗಿ ಸೂಪರ್ಫ್ಲೋಸ್ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ವಾಟ್ ಇಸ್ ದ ಸಿನಾನಿಮ್ ಆಫ್ ದ ವರ್ಡ್ ಸ್ಕ್ರೂಪ್ಚುಲಸ್ ಅಂತ ಕೇಳಿದ್ದಾರೆ. ಥೊರೋ ಆರ್ ಹಾನೆಸ್ಟ್, ಕೇರ್ಲೆಸ್, ಕರಪ್ಟ್, ಸೂಪರ್ಫಿಷಿಯಲ್. ಸ್ಕ್ರೂಪ್ಚುಲಸ್ ಇಸ್ ನಥಿಂಗ್ ಬಟ್ ವೆರಿ ಥೊರೋ ಆರ್ ಹಾನೆಸ್ಟ್ ಅಂತ. Means diligent, thorough and extremely attentive to details or moral values ಅನ್ನೋದು. ಅಂದರೆ ಅತ್ಯಂತ ಪ್ರಾಮಾಣಿಕ ಹಾಗೂ ಕುಲಂಕುಷವಾದ ಅಂತ ಅರ್ಥ. ಸೊ ಹಾಗಾಗಿ ಥರೋ ಆರ್ ಹಾನೆಸ್ಟ್ ಇಸ್ ದ ರೈಟ್ ಮ್ಯಾಚ್. ದೆನ್ ಟ್ರಾನ್ಸಿಯೆಂಟ್ ಅಂತ ಕೇಳಿದರೆ. ಪರ್ಮನೆಂಟ್, ಟೆಂಪ್ರರಿ, ಎಂಡ್ಲೆಸ್, ಸ್ಟೇಷನರಿ ಅಂತ. ಟ್ರಾನ್ಸಿಯೆಂಟ್ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ಟೆಂಪ್ರರಿ ಅಂತ. ಟ್ರಾನ್ಸಿಯೆಂಟ್ ಮೀನ್ಸ್ ಲಾಸ್ಟಿಂಗ್ ಓನ್ಲಿ ಫಾರ್ ಎ ಶಾರ್ಟ್ ಟೈಮ್. ಟೆಂಪ್ರರಿ. ಟ್ರಾನ್ಸಿಯೆಂಟ್ ಅಂದರೆ ಶಾರ್ಟ್ ಟೈಮ್. ಇಲ್ಲಿ ಟೆಂಪ್ರರಿ ಅನ್ನೋದು ಕೂಡ ಶಾರ್ಟ್ ಟೈಮ್ ಇರೋದ್ರಿಂದ that is the right one. The next one is what is the synonym of the word zealous ಅಂತ ಕೇಳಿದ್ದಾರೆ. enthusiastic, indifferent, apathetic, lazy. It's nothing but enthusiastic. ಅತ್ಯುತ್ಸಾಹ ಹೊಂದಿರ್ತಾರಲ್ಲ, ತೀವ್ರ ಆಸಕ್ತಿ ಅಥವಾ ಅತಿ ಉತ್ಸಾಹವುಳ್ಳ ಅನ್ನುವಂಥದ್ದು ಮೀನಿಂಗ್ ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಆಂಟೋನಿಮ್ಸ್ ನೋಡೋಣ. ವಿರುದ್ಧ ಪದ. ambiguous means clear, vague, obscure, uncertain ಅಂತ. ಓಕೆ. ambiguous ಇದರ ಅಪೋಸಿಟ್ ಯಾವುದು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ವೆರಿ ಕ್ಲಿಯರ್ ಅಂತ. ambiguous means having a double meaning or unclear ಅಂತ. ambiguous ಅಂದರೆ ಅದರದ್ದು ಅಪೋಸಿಟ್ ಅಂದರೆ ಕ್ಲಿಯರ್ ಆಗುವಂಥದ್ದು, ಗೊಂದಲ ಮತ್ತು ಅಸ್ಪಷ್ಟ. ಇದು ವಿರುದ್ಧ ಪದ. ದ ನೆಕ್ಸ್ಟ್ ಒನ್ ಈಸ್
ಬೆನೆವಲೆಂಟ್ ಅಂತ ಕೇಳಿದರೆ, ಇಟ್ಸ್ ಅಪೋಸಿಟ್ ಕೇಳಿದರೆ ದಟ್ಸ್ ಮೇಲ್ ವೆಲೆಂಟ್ ಆಗುತ್ತೆ. ಬೆನೆವಲೆಂಟ್ ಮೀನ್ಸ್ ಕೈಂಡ್ ಆ್ಯಂಡ್ ವೆಲ್ ಮೀನಿಂಗ್. ಮೇಲ್ ವೆಲೆಂಟ್ ಮೀನ್ಸ್ ವಿಶಿಂಗ್ ಎ ವಿಲ್ ಟು ಅದರ್ಸ್, ಅಂದರೆ ಪರೋಪಕಾರಿ ಅಥವಾ ದಯಾಳು ಅಂತ. ಇರೋದು ವಿರುದ್ಧ ಪದ ಕೇಡು ಬಯಸುವ ಅಂತ. ಬೆನೆವಲೆಂಟ್, ಮೇಲ್ ವೆಲೆಂಟ್ ಅಂತ. ನೆಕ್ಸ್ಟ್ ಒನ್ ಈಸ್ ಕಾಂಪ್ಲಿಮೆಂಟ್. ಫ್ರೇಸ್ ಇನ್ಸರ್ಟ್, ಫ್ಲಾಟರ್, ಅಪ್ರಿಸಿಯೇಟ್. ಕಾಂಪ್ಲಿಮೆಂಟ್ ಮಾಡೋದು ಅಂದ್ರೆ ಏನು? ಓಕೆ, ಇನ್ಸರ್ಟ್, ಫ್ಲಾಟರ್, ಅಪ್ರಿಸಿಯೇಟ್. ಹಿಯರ್ ಅಪೋಸಿಟ್ ಮೀನ್ಸ್ ಇನ್ಸರ್ಟ್ ಮಾಡುವಂಥದ್ದು. ಫ್ರೇಸ್ ಕೂಡ ಕಾಂಪ್ಲಿಮೆಂಟ್ ಮಾಡೋಂಥ ಮೀನಿಂಗ್ ಆಗುತ್ತೆ. ಕಾಂಪ್ಲಿಮೆಂಟ್ ಅಪೋಸಿಟ್ ಕೇಳಿದರೆ ಇನ್ಸರ್ಟ್ ಅಂತ. Then therefore next one is despair, hope, misery, gloom, sadness. What is the antonym of despair? Okay, ಒಂದು ಹತಾಶೆ ಭಾವ ಅಂತೀವಲ್ಲ, ಅದರ ಅಪೋಸಿಟ್ ಹೋಪ್ ಅಂತ ಆಗುತ್ತೆ. ಕಂಪ್ಲೀಟ್ ಲಾಸ್ or absence of hope ಅಂತ. Antonym is hope. The next one is exodus, influx, departure, migration, exit ಅಂತ ಕರೀತಾರೆ. ಇಲ್ಲಿ the right one is influx ಅನ್ನುವಂಥದ್ದು. Exodus means a mass departure of people. Influx means an arrival of large number of people. ಅಂದರೆ ಒಟ್ಟಿಗೆ ಸಾಮೂಹಿಕವಾಗಿ ಹೊರ ಹೋಗ್ಬೋದು, ಇದರ ವಿರುದ್ಧಕ್ಕೆ ಸಾಮೂಹಿಕ ಒಳ ಬರ್ಬೋದು. ಅದು ಎಕ್ಸೋಡಸ್, ಇನ್ಫ್ಲಕ್ಸ್ ಅಂತ. ನೆಕ್ಸ್ಟ್ ಒನ್ ಈಸ್ ಫ್ರೂಗಲ್ ಅಂತ ಇದೆ. ಎಕ್ಸ್ಟ್ರಾವೆಗೆಂಟ್, ಎಕನಾಮಿಕಲ್, ಮಿಸರ್ಲಿ, ಥ್ರಿಫ್ಟಿ ಅಂತ ಹೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಎಕ್ಸ್ಟ್ರಾವೆಗೆಂಟ್ ಅಂತ ಆಗಿದೆ. ಫ್ರೂಗಲ್ ಮೀನ್ಸ್ ಎಕಾನಾಮಿಕಲ್ ಆರ್ ಕೇರ್ಫುಲ್ ರಿಗಾರ್ಡಿಂಗ್ ಮನಿ. ಎಕ್ಸ್ಟ್ರಾವೆಗೆಂಟ್ ಅಂದರೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ ಅವರಿಗೆ. ಇಲ್ಲಿ ಫ್ರೂಗಲ್ ಮೀನ್ಸ್ ಮಿತವ್ಯಯಿ ಅಂತ, ಎಕ್ಸ್ಟ್ರಾವೆಗೆಂಟ್ ಅಂದರೆ ದುಂದು ವೆಚ್ಚ ಮಾಡುವ ಅಂತ ಅರ್ಥ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ what is the antonym of guilty? Innocent, criminal, culpable, regretful. Guilty, innocent. As we all know that it's very easy. The next one is harmony ಅಂತ ಕೇಳಿದ್ರೆ, peace, discord, agreement, accord. ಇಲ್ಲಿ ಹಾರ್ಮನಿ ಅಂತಂದ್ರೇನು, ಒಂದು ಸಹಬಾಳ್ವೆ ಅನ್ನುವಂಥದ್ದಾಗುತ್ತೆ. ಅದರ ಅಪೋಸಿಟ್ ವರ್ಡ್ ಪೀಸ್, ಡಿಸ್ಕಾರ್ಡ್, ಅಗ್ರಿಮೆಂಟ್, ಅಕಾರ್ಡ್. ಇಲ್ಲಿ ದ ಅಪೋಸಿಟ್ ವರ್ಡ್ ಇಸ್ ಡಿಸ್ಕಾರ್ಡ್ ಅಂತ ಆಗುತ್ತೆ. ಸೊ ಅಗ್ರಿಮೆಂಟ್ ಆರ್ ಪೀಸ್, ಡಿಸ್ಕಾರ್ಡ್ ಮೀನ್ಸ್ ಡಿಸ್ಅಗ್ರಿಮೆಂಟ್ ಆರ್ ಸ್ಟ್ರೈಕ್ ಬಿಟ್ವೀನ್ ಪೀಪಲ್. ಹಾರ್ಮನಿ ಅಂದರೆ ಸಾಮರಸ್ಯ, ಶಾಂತಿಯಿಂದ ಇರೋದು. ಇದರ ವಿರುದ್ಧ ಪದ ಅಸಮಾಧಾನ ಅಥವಾ ಕಲಹ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಅಪ್ಲಿಮೆಂಟ್ ಆರ್ ಇಂಟೆನ್ಷನಲ್ ಅಂತ ಇದೆ. ಆಕ್ಸಿಡೆಂಟಲ್, ಡೆಲಿಬರೇಟ್, ಪ್ಲ್ಯಾನ್ಡ್, ಕ್ಯಾಲ್ಕುಲೇಟೆಡ್. ಇಂಟೆನ್ಷನಲ್ ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ, ಆಕ್ಸಿಡೆಂಟಲ್ ಅಂತ ಆಗುತ್ತೆ. ಓಕೆ, ಮೀನ್ಸ್ ಡನ್ ಆನ್ ಪರ್ಪಸ್, ಯಾವುದು ಉದ್ದೇಶಪೂರ್ವಕವಾಗಿ ಮಾಡಿದ ಅಂತ ಅರ್ಥ. ಇದರ ವಿರುದ್ಧ ಪದ ಆಕಸ್ಮಿಕ ಅಂತ. ನೆಕ್ಸ್ಟ್ ಒನ್ ಈಸ್ ನೇಟಿವ್. ಇದರ ಒಂದು ಅಪೋಸಿಟ್ ವರ್ಡ್ ಫಾರಿನ್, ಲೋಕಲ್, ಇಂಡಿಜಿನಿಯಸ್, ಡೊಮೆಸ್ಟಿಕ್. ಇಟ್ಸ್ ನಥಿಂಗ್ ಬಟ್ ಫಾರಿನ್ ಅಂತ ಆಗುತ್ತೆ. ಓಕೆ, ಸ್ವದೇಶಿ, ವಿದೇಶಿ, ಈ ಥರ. ನೆಕ್ಸ್ಟ್ ಒನ್ ಅಬ್ಸಲ್ಯೂಟ್. ಮಾಡರ್ನ್, ಔಟ್ಡೇಟೆಡ್, ಆನ್ಸಿಯಂಟ್, ಆಂಟಿಕ್. ಅಬ್ಸಲ್ಯೂಟ್ ಮೀನ್ಸ್ ಭಾಳ ಓಲ್ಡ್ ಅಂದಂಗೆ. ಅದರ ಅಪೋಸಿಟ್ ಮಾಡರ್ನ್ ಆಗುತ್ತೆ. ಮೀನ್ಸ್ ಔಟ್ ಆಫ್ ಡೇಟ್ ಆರ್ ನೋ ಲಾಂಗರ್ ಪ್ರೊಡ್ಯೂಸ್ಡ್. ದ ಅಪೋಸಿಟ್ ಈಸ್ ಮಾಡರ್ನ್. ಓಕೆ, ಆಧುನಿಕ, ಒಂದು ಪುರಾತನ ಅಂತ ಅರ್ಥ. ದ ನೆಕ್ಸ್ಟ್ ಒನ್ ಪ್ರಫೌಂಡ್, ಡೀಪ್, ಸೂಪರ್ಫಿಷಿಯಲ್, ವೈಸ್, ಇಂಟೆನ್ಸ್. ಪ್ರಫೌಂಡ್ ಅಂತಂದರೆ ಈಸ್ ಹ್ಯಾವಿಂಗ್ ಎ ವೆರಿ ಡೀಪ್ ನಾಲೆಜ್ ಅಂತ. ಇಲ್ಲಿ ಸೂಪರ್ಫಿಷಿಯಲ್, ಇದು ಒಂದು ಡೀಪ್ ಆಗಿ, ಸೂಪರ್ಫಿಷಿಯಲ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆಂದರೆ ಪ್ರೊಫೌಂಡ್ ಮೀನ್ಸ್ ಆಸ್ ಐ ಸೆಡ್ ಶೋಯಿಂಗ್ ಗ್ರೇಟ್ ನಾಲೆಜ್ ಆರ್ ಡೆಪ್ತ್. ಸೂಪರ್ಫಿಷಿಯಲ್ ಮೀನ್ಸ್ ಶಾಲೋ ಆರ್ ಆನ್ ದ ಸರ್ಫೇಸ್ ಓನ್ಲಿ ಅಂತ. ಅಂದರೆ ಅತ್ಯಂತ ಆಳವಾದ ಅಥವಾ ಗಹನವಾದ ಜ್ಞಾನ ಉಳ್ಳವನಿಗೆ ಪ್ರಫೌಂಡ್ ಅಂತ ಕರಿತೀವಿ. ಅದರ ಅಪೋಸಿಟ್ ವರ್ಡ್ ಅಲ್ಪ ಜ್ಞಾನ, ಸೂಪರ್ಫಿಷಿಯಲ್ ಅಂತ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ರಿಜಿಡ್. ಡೆಫಿನೆಟ್ಲಿ ಇಟ್ಸ್ ಫ್ಲೆಕ್ಸಿಬಲ್ ಅನ್ನುವಂಥದ್ದು. ಫ್ಲೆಕ್ಸಿಬಲ್ ಇಸ್ ದ ರೈಟ್ ಒನ್. ಸ್ಟ್ರಿಕ್ಟ್ ಆಗಲ್ಲ, ಫಾರ್ಮ್ ಆಗಲ್ಲ, ಹಾರ್ಡ್ ಆಗಲ್ಲ, ಫ್ಲೆಕ್ಸಿಬಲ್. ರಿಜಿಡ್, ಫ್ಲೆಕ್ಸಿಬಲ್ ಅಂದರೆ ಕಠಿಣವಾದ ಭಾಗದ, ಅಂದರೆ ಇಲ್ಲಿ ಒಂದು ಸ್ಥಿತಿ ಭಾಗವ ಸ್ವಭಾವ ಅಂತ. ಎಲ್ಲರ ಜೊತೆ ಹೊಂದ್ಕೊಳ್ಳಿರೋರಿಗೆ ಫ್ಲೆಕ್ಸಿಬಲ್ ಅಂತಾರೆ. ಯಾರ ಜೊತೆ ಹೊಂದ್ಕೊಳ್ದೇ ಇರೋದು ತಮ್ಮಷ್ಟಕ್ಕೆ ರಿಜಿಡ್ ಅಂತ. ಓಕೆ, ಆ ಥರದ್ದು. ನೆಕ್ಸ್ಟ್ ಒನ್ ವರ್ಚ್ಯೂ ಅಂತಂದರೆ ಗುಡ್ ಥಿಂಗ್ಸ್. ಅದರ ಅಪೋಸಿಟ್ ಏನಾಗ್ಬೋದು, ವೈಸ್ ಅನ್ನುವಂಥದ್ದು. ಓಕೆ, ದಟ್ ಇಸ್ ದ ರೈಟ್ ಒನ್. ವರ್ಚ್ಯೂ ಮೀನ್ಸ್ ಬಿಹೇವಿಯರ್ ಶೋಯಿಂಗ್ ಹೈ ಮಾರಲ್ ಸ್ಟ್ಯಾಂಡರ್ಡ್ಸ್ ಅಂತ. ವೈಸ್ ಮೀನ್ಸ್ ಇಮ್ಮಾರಲ್, ವಿಕೆಟ್ ಬಿಹೇವಿಯರ್. ಸದ್ಗುಣ, ದುರ್ಗುಣ ಏನಂತೀವಲ್ಲ ಆ ಥರ. ವರ್ಚ್ಯೂ, ವೈಸ್. ದ ನೆಕ್ಸ್ಟ್ ಒನ್ ವ್ಯಾಗ್ಯೂ ಅಂತಂದರೆ ಏನು, ಡೆಫಿನಿಟ್ ಆರ್ ಕ್ಲಿಯರ್. ವ್ಯಾಗ್ಯೂ ಅಂತ ಅಸ್ಪಷ್ಟ ಅಂತ ಅರ್ಥ. ಅದರ ಅಪೋಸಿಟ್ ಸ್ಪಷ್ಟ, ಅತಿ ಕ್ಲಿಯರ್ ಆಗಿರುವಂಥದ್ದು. ಡೆಫಿನಿಟ್ ಆರ್ ಕ್ಲಿಯರ್. ಓಕೆ, ಅನ್ಸರ್ಟನ್ ಆರ್ ಇಂಡೆಫಿನಿಟ್. ದ ಅಪೋಸಿಟ್ ಈಸ್ ಡೆಫಿನಿಟ್ ಆರ್ ಅಂದರೆ ಸ್ಪಷ್ಟ, ಅಸ್ಪಷ್ಟ. ನೆಕ್ಸ್ಟ್ ಒನ್ ಈಸ್
Okay, ಇದಿಷ್ಟು ಸ್ನೇಹಿತರೆ, I have given you the best examples for all the very important topics. If you like the video, please subscribe, like, comment and share the video with your friends, and don't forget to comment for the more topics. Thank you.